ಬೋಧಕರಿಗೆ ಧನ್ಯವಾದಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ನಮ್ಮ ಸಭಾ ಸಂಗೀತದಲ್ಲಿ 69ನೇ ಸಂಗೀತವನ್ನ ಹಾಡುವ. ನಾಚಿಯೋನ್ ಬೆಟ್ಟವನೇರುತ್ತೇನೆ, ಒಂದಿಗೆ ಯೇಸು ಇದ್ದಾನೆ, ಆನಂದ ಮನೆಗೆ ಸೇರುತ್ತೇನೆ, ಒಂದಿಗೆ ಯೇಸು ಇದ್ದಾನೆ. ಯೇಸು ಯೇಸು ಎನ್ನೊಂದಿಗೆ ಯೇಸು ಇದ್ದಾನೆ. ಯೇಸು ಯೇಸು ಎನ್ನೊಂದಿಗೆ ಯೇಸು ಇದ್ದಾನೆ. ಈ ಪಯಣದಲ್ಲಿ ಎಷ್ಟೋ ಸಂತೋಷ, ಒಂದಿಗೆ ಯೇಸು ಇದ್ದಾನೆ. ನನಾತ್ಮ ಧ್ವನಿಯ ಕೇಳುವವ, ಒಂದಿಗೆ ಯೇಸು ಇದ್ದಾನೆ. ಯೇಸು ಯೇಸು ಎನ್ನೊಂದಿಗೆ ಯೇಸು ಇದ್ದಾನೆ. ಯೇಸು ಯೇಸು ಎನ್ನೊಂದಿಗೆ ಯೇಸು ಇದ್ದಾನೆ. ಈ ಪಯಣ ತೊಂದರೆ ಬಂದರೇನು, ಒಂದಿಗೆ ಯೇಸು ಇದ್ದಾನೆ. ನಾನೆಲ್ಲ ಹಿಂಸೆಯ ತಾಳುವೆನು, ಒಂದಿಗೆ ಯೇಸು ಇದ್ದಾನೆ. ಯೇಸು ಯೇಸು ಎನ್ನೊಂದಿಗೆ ಯೇಸು ಇದ್ದಾನೆ. ಯೇಸು ಯೇಸು ಎನ್ನೊಂದಿಗೆ ಯೇಸು ಇದ್ದಾನೆ. ಚೀಯೋನ್ ಜನರು ಹಾಡುತ್ತಾರೆ, ಒಂದಿಗೆ ಯೇಸು ಇದ್ದಾನೆ. ಸಂಪೂರ್ಣ ಜಯವ ಹೊಂದುತ್ತಾರೆ, ಒಂದಿಗೆ ಯೇಸು ಇದ್ದಾನೆ. ಯೇಸು ಯೇಸು ಎನ್ನೊಂದಿಗೆ ಯೇಸು ಇದ್ದಾನೆ. ಯೇಸು ಯೇಸು ಎನ್ನೊಂದಿಗೆ ಯೇಸು ಇದ್ದಾನೆ. ಈ ಪಯಣ ಅಂತ್ಯವ ಬಯಸುತ್ತೇನೆ, ಒಂದಿಗೆ ಯೇಸು ಇದ್ದಾನೆ. ನಿರಂತರ ಮನೆಯಲ್ಲಿರುತ್ತೇನೆ, ಒಂದಿಗೆ ಯೇಸು ಇದ್ದಾನೆ. ಯೇಸು ಯೇಸು ಎನ್ನೊಂದಿಗೆ ಯೇಸು ಇದ್ದಾನೆ. ಯೇಸು ಯೇಸು ಎನ್ನೊಂದಿಗೆ ಯೇಸು ಇದ್ದಾನೆ. ಈ ಒಂದು ತ್ರೈಮಾಸಿಕದಲ್ಲಿ ನಾವು 3ನೇ ತ್ರೈಮಾಸಿಕದಲ್ಲಿದ್ದೇವೆ. ವಿಮೋಚನಾ ಕಾಂಡ ಪುಸ್ತಕವನ್ನ ನಾವು ಕೂಲಂಕುಷವಾಗಿ ಕಲಿಯುತ್ತಾ ಬಂದಿದ್ದೇವೆ. 3 ಪಾಠಗಳನ್ನ ನಾವು ಅರ್ಥಗರ್ಭಿತವಾಗಿ ಆಳವಾಗಿ ವಾಕ್ಯಗಳ ರಹಸ್ಯಗಳನ್ನ ಕಲಿಯುತ್ತಾ ಬಂದಿದ್ದೇವೆ. ಈ ಒಂದು ದಿನದಲ್ಲಿ 4ನೇ ಪಾಠವನ್ನ ನಾವು ಕಲಿಯುವಂತವರಾಗಿದ್ದೇವೆ. 4ನೇ ಪಾಠವು 10 ಉಪದ್ರವಗಳು. ಒಂದು ಸ್ವರ್ಣ ವಾಕ್ಯವನ್ನ ಓದ್ಕೊಳ್ಳೋಣ. ಯೆಹೋವನು ಮೋಶೆಯಿಂದ ಹೇಳಿಸಿದಂತೆಯೇ ಆಯಿತು. ಫರೋಹನ ಹೃದಯವು ಕಠಿಣವಾಗಿತ್ತು, ಅವನು ಇಸ್ರಾಯೇಲರನ್ನು ಹೋಗಗೊಡಿಸಲೇ ಇಲ್ಲ. ಈ ಒಂದು ಸಮಯದಲ್ಲಿ ಸಬ್ಬತ್ ಶಾಲೆಯ ಪಾಠವನ್ನ ಕಲಿತಕ್ಕಂತ ಸಮಯವಾಗಿದೆ. ಈ ದಿನದ ಸಬ್ಬತ್ ಶಾಲೆಯ ಪಾಠದ ಪೀಠಿಕೆಯನ್ನ ಬೋಧಕರಾದ ಎಂ ರಾಜುರವರು ನಮಗೆ ತಿಳಿಸಿಕೊಡುವಂತವರಾಗಿದ್ದಾರೆ. ಬೋಧಕರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯ ಕುಟುಂಬದಿಂದ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ, ಈ ದಿನದ
ಪಾಠವನ್ನ ಆರಂಭ ಮಾಡುವಾಗೆ ಹಿರಿಯರಂತ ರಾಜದಾಸ್ ಇರಬೇಕಾಗಿತ್ತು. ಅವ್ರು ಬೇರೆ ಕೂಟಗಳಲ್ಲಿ ಭಾಗವಹಿಸುವುದರಿಂದ ಈ ದಿನದ ಪಾಠವನ್ನ ನಾನು ಆರಂಭಿಸುವಂತನಾಗಿದ್ದೇನೆ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಈ ವಾರದ ಪಾಠವನ್ನ ನಾವು ಪ್ರಾರಂಭ ಮಾಡೋಣ. ಮೌನತನಾದ ಸ್ವಾಮಿ, ಈ ತ್ರೈಮಾಸಿಕದಲ್ಲಿ ವಿಶೇಷವಾಗಿ ಹೊರಡೋಣದ ಬಗ್ಗೆ, ವಿಮೋಚನೆಯ ಬಗ್ಗೆ, ನಿನ್ನ ಜನರ ಬಿಡುಗಡೆ ಬಗ್ಗೆ, ಈ ಕೊನೆ ಕಾಲದಲ್ಲಿ ಬದುಕುತ್ತಿರುವ ನಿನ್ನ ಮಕ್ಕಳಾದ ನಾವು ಇನ್ನಷ್ಟು ಆಳವಾಗಿ ತಿಳಿದುಕೊಂಡು ಸ್ವಾಮಿ ನಿನ್ನ ಉನ್ನತೋನ್ನತವಾದಂತ ಭುಜ ಬಲದ ಮೇಲೆ ಆತುಕೊಂಡು ಈ ಕೊನೆ ಕಾಲದಲ್ಲಿ ಮುಂದೆ ಎದುರಾಗುವಂತ ಸಂಘರ್ಷಕ್ಕೆ ಸಿದ್ಧರಾಗಲು ನಮ್ಮ ಮನಸ್ಸುಗಳನ್ನು ನಿನ್ನ ವಾಕ್ಯದಿಂದ ತುಂಬಿಸಿಕೊಂಡು ಎಲ್ಲಾ ಕಾರ್ಯಗಳಲ್ಲಿ ಸ್ವಾಮಿ ನಿನ್ನ ನಾಮದ ಘನತೆಗಾಗಿ, ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ, ನಿನ್ನ ಬರಣವನ್ನು ಸಿದ್ಧಪಡಿಸುವುದಕ್ಕಾಗಿ ಸಾಕ್ಷಿಗಳಾಗಿ ನಿಂತು ಸ್ವಾಮಿ ಎಲ್ಲಾ ಸಮಯದಲ್ಲಿಯೂ ನಿನ್ನನ್ನೇ ಘನಪಡಿಸುತ್ತಾ ಜಯಶಾಲಿಗಳಾಗುವಂತೆ, ನಿನ್ನ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಕಾರ್ಯ ಮಾಡು. ಈ ವಾರದ ಎಲ್ಲಾ ಪಾಠಗಳನ್ನು ಆಶೀರ್ವದಿಸು, ಕಲಿಸುವಂತಹ ಬೋಧಕರುಗಳನ್ನು ಆಶೀರ್ವದಿಸು. ಈ ವಾರದ ಪಾಠದಲ್ಲಿರುವಂತಹ ಅತ್ಯಮೂಲ್ಯವಾದ ಸತ್ಯವನ್ನ, ಮರ್ಮವನ್ನ ನಿನ್ನ ಮಕ್ಕಳಾದ ನಮಗೆ ತಿಳಿಯಪಡಿಸು. ನಿನ್ನ ವಾಕ್ಯವನ್ನು ತಿಳಿಯಲು ಕೂಡಿ ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಭಕ್ತರನ್ನ, ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಈ ಹೊತ್ತು ನನ್ನ ಸಂಗಡ ಈ ಪಾಠವನ್ನು ಪ್ರಾರಂಭ ಮಾಡುವಾಗೆ ಸಭೆಗಾಗಿ ನೀನು ನನ್ನ ಮುಖಾಂತರವಾಗಿ ಮಾತಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೇ, ಆಮೇನ್. ಓಕೆ, ಮತ್ತೊಮ್ಮೆ ಎಲ್ಲರಿಗೂ ಈ ಸಾಯಂಕಾಲದಲ್ಲಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನದ ಪಾಠದ ಕುರಿತಾಗಿ ನಾವು ನೋಡುವಾಗ 10 ಉಪದ್ರವಗಳು ಎಂಬತಕ್ಕಂಥ ಶೀರ್ಷಿಕೆಯಲ್ಲಿ ಈ ದಿನದ ಪಾಠವನ್ನ ನಾವು ಕಲಿಯುವಂತವರಾಗಿದ್ದೇವೆ. ಇದು ವಿಮೋಚನಾ ಕಾಂಡ 7ರಿಂದ 10 ಅಧ್ಯಾಯಗಳಲ್ಲಿ ಕಂಡು ಬರುವಂತ ಸಂಗತಿಗಳಾದವು. ಈಗಾಗಲೇ ಕಳೆದ ವಾರ ಅದ್ಭುತಕರವಾದ ರೀತಿಯಲ್ಲಿ ಹಿರಿಯರಾದಂತ ಚಿನ್ನಪ್ರಸಾದ್ ಅವರು ನಮಗೆ ಕರ್ತನ ಮಹತ್ತನ್ನ ತಿಳಿಯಪಡಿಸಿದ್ದಾರೆ. ನಾನು ಯೆಹೋವನು, ನಾನು ಇರುವಾತನು, ನಾನು ಸರ್ವಶಕ್ತನು, ಅಬ್ರಹಾಮ, ಇಸಾಕ, ಯಾಕೋಬರ ದೇವರು, ನಿಮ್ಮೊಂದಿಗೆ ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು, ನಾನು ಇಸ್ರೇಲ್ ಜನಾಂಗವನ್ನ ಈ ಘೋರವಾದಂತ ಬಂಧನದಿಂದ ಬಿಡುಗಡೆ ಮಾಡಿ ಹಾಲು ಜೇನು ಹರಿಯುವಂತ ದೇಶಕ್ಕೆ ನಾನು ಸಾಗ ಮಾಡುತ್ತೇನೆ, ಕರ್ಕೊಂಡು ಹೋಗ್ತೇನೆ, ಮತ್ತು ನಾನೇ ನಿಮ್ ಜೊತೆಗಿರ್ತೇನೆ, ಮತ್ತು ಆ ದೇಶವನ್ನ ನಿಮಗೆ ನಾನು ಕೊಡ್ತೇನೆ. ಅದಕ್ಕಾಗಿ ನೀನು ಹೋಗಿ ನನ್ನ ಪರವಾಗಿ ಐಗುಪ್ತ ದೇಶದಲ್ಲಿ ಫರೋಹನ ಮುಂದೆ ನಿಲ್ಲಬೇಕೆಂಬುದಾಗಿ ಮೋಸೆಗೆ ತಿಳಿಸಿ, ಮೋಸೆಯ ಮುಖಾಂತರವಾಗಿ ದೇವರು ತನ್ನ ಕಾರ್ಯವನ್ನ ಮಾಡುವುದನ್ನ ನಾವು ನೋಡುವಂತರಾಗಿದ್ದೇವೆ. ಆತನು ಹೋದ ಮೇಲೆ 10 ಉಪದ್ರವಗಳು ಐಗುಪ್ತ ದೇಶಕ್ಕೆ ಬರ್ತವೆ. ಕಾರಣ ನಾವು ಈಗಾಗಲೇ ಕಲ್ತಿದ್ದೇವೆ. ಮೋಸೆಯು ಬಂದು ಫರೋಹನನ ಮುಂದೆ ತನ್ನ ದೇವರ ಬಗ್ಗೆ, ದೇವರ ಉದ್ದೇಶ ಆಲೋಚನೆಗಳ ಬಗ್ಗೆ ತಿಳಿಸಿದಾಗ ಫರೋಹನನು ಅವರನ್ನ ಯಾವುದೇ ರೀತಿಯಲ್ಲಿ ಐಗುಪ್ತ ದೇಶದಿಂದ ಇಸ್ರೇಲ್ ಜನಾಂಗವನ್ನ ಹೊರಗೆ ಹೋಗಲಿಕ್ಕೆ ಇಷ್ಟಪಡದೆ, ಕಳಿಸಿಕೊಡದೆ ಆತನು ಹಠವನ್ನ ಮಾಡುವಂತ ನಂತರ ಕಳೆದ ಪಾಠದಲ್ಲಿ ನಾವು ನೋಡ್ತೇವೆ. ಇದಕ್ಕೆ ಕಾರಣ ಇಸ್ರೇಲ್ ಜನಾಂಗದಿಂದ ಐಗುಪ್ತ ದೇಶದಲ್ಲಿ ಸಮೃದ್ಧಿ ತುಂಬುತ್ತದೆ. ಉದಾಹರಣೆಗೆ ಇವತ್ತು ನಮ್ಮ ದೇಶದಲ್ಲೂ ಕೂಡ ಸರ್ಕಾರವನ್ನ ನಡೆಸುವಂತವರಿಗೆ ಯಾವ ಕೊರತೆನೂ ಇಲ್ಲ. ಆದರೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು GST ಕಟ್ಟುವವರಿಗೆ. ಒಂದು ತುತ್ತು ಅನ್ನ ತಿನ್ನೋದಕ್ಕೆ ಎಲ್ಲಿ ತನಕ GST ಕಟ್ಟಬೇಕು ಅಂದ್ರೆ
ಬೆಳೆದವನು ಮಾರ್ಕೆಟ್ ತಕೊಂಡೋದ್ರೆ GST ಕಟ್ಟಬೇಕು. ಮಾರ್ಕೆಟ್ನಲ್ಲಿ ಮಾರಾಟಗಾರನು ಅದನ್ನ ಇನ್ನೊಬ್ಬರಿಗೆ ಮಾರಾಟ ಮಳಿಗೆಗೆ ಕಳಿಸ್ಬೇಕಾದ್ರೆ ಅವನು GST ಕಟ್ಟಬೇಕು. ಅಲ್ಲಿಂದ ಮಾರಾಟ ಮಳಿಗೆಗೆ ತೆಗೆದುಕೊಂಡು ಬರ್ತಕ್ಕಂಥವನು ಮಾರಾಟ ಮಾಡುವವರಿಗೆ ತನ್ನ GST ಕಟ್ಟಬೇಕು. ಅಲ್ಲಿಂದ ಅದೇ ಅನ್ನಕ್ಕೆ, ತಾನು ತಿನ್ನುವ ಅನ್ನಕ್ಕೆ ಇವರೆಲ್ಲರೂ ಕಟ್ಟಿರ್ತಕ್ಕಂಥ GST ಜೊತೆಗೆ ಅದೆಲ್ಲ ಭಾರವನ್ನ ಬೆಳೆದಂತ ರೈತನೇ ಅವರೆಲ್ಲ ಕಟ್ಟಿದಂತ GSTನ ಇವನು ಸೇರಿಸಿ ಕಟ್ತಾನೆ. ಎಂತ ವಿಪರ್ಯಾಸ ಅಲ್ವೇ? ಇವತ್ತು ಒಂದು ತುತ್ತು ಅನ್ನ ತಿನ್ಬೇಕಾದ್ರೆ ಎಷ್ಟೊಂದು ದುಡ್ಡನ್ನ ಖರ್ಚು ಮಾಡಬೇಕು. ಬಡವನು ಒಂದು ತನ್ನವನ್ನ ಸಮಾಧಾನವಾಗಿ ತಿನ್ನೋದಾದ್ರೂ ಹೇಗೆ? ಹಾಗೆ ನೋಡಿದ್ರೆ ಸಂಪಾದನೆ ಮಾಡಿರೋರು ಇವರಿಗಿಂತ ಮೇಲೆ ಅದನ್ನ ವಿತರಣೆ ಮಾಡ್ತಕ್ಕಂಥವ್ರು. ಆದ್ರೆ ಕಡಿಮೆ ಕೂಲಿ, ಕಡಿಮೆ ಬೆಲೆ, ಕಡಿಮೆ ದರ್ಜೆಯಲ್ಲಿ ಕ್ರಯವನ್ನ ಕೊಟ್ಟು ಕೊಂಡ್ಕೊಳ್ತಕ್ಕಂಥವ್ರು ಅವರು. ಇವ್ರು ಸಿಗ್ತಕ್ಕಂಥದ್ದು ಕಡಿಮೆ ಮತ್ತು ಇವ್ರು ಕಟ್ತಕ್ಕಂಥ GST ಬಹಳ. ಇದರಿಂದ ಯಾವ ದೇಶ ಸಮೃದ್ಧಿ ಆಗೋದಿಲ್ಲ. ಇವತ್ತು ರೋಡ್ ಮೇಲೆ ರೋಡು, ಏರ್ಪೋರ್ಟ್ಗಳ ಮೇಲೆ ಏರ್ಪೋರ್ಟು, ಅಣೆಕಟ್ಟಿನ ಮೇಲೆ ಅಣೆಕಟ್ಟು, ಇವುಗಳೆಲ್ಲ ಆಗ್ತಾ ಇವೆ. ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಜನರಿಗೆ ತೋರಿಸ್ತಾರೆ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಆದ್ರೆ ಅದರ ಜೊತೆಗೆ ಕೋಟಿ ಕೋಟಿ ಹಣದ ರಾಶಿಗಳು ಒಬ್ಬೊಬ್ಬರ ಮನೆಯಲ್ಲಿ ಪಾಯಿಖಾನೆಯಿಂದ ಹಿಡಿದು ಹೊಗೆ ಹೋಗುವಂತ ಪೈಪ್ಗಳ ಒಳಗಡೆ ಕೂಡ ತುಂಬಿಟ್ಟಿದ್ದಾರೆ. ಅಷ್ಟು ಸಮೃದ್ಧಿಯಾಗಿ ಇದ್ದಾರೆ. ಹೀಗೆಯೇ ಐಗುಪ್ತರು ಇಸ್ರೇಲರನ್ನ ಬಿಡಿಸಿಕೊಂಡು ಅವರಿಂದ ಸಂಪಾದನೆ ಮಾಡಿಕೊಂಡು ಅವರು ಸಂತುಷ್ಟಿಯಾಗಿ ಇದ್ರು. ಇಲ್ಲಿ ತನಕ ಅವ್ರ ನಿದ್ದೆ ಕೆಡಿಸೋದಕ್ಕೆ ಯಾರು ಬಂದಿರ್ಲಿಲ್ಲ. ಆದ್ರೆ ಈಗ ಮೋಸೆ ಬಂದು ಅವ್ರ ನಿದ್ದೆ ಕೆಡಿಸುವಂತ ಕೆಲಸವನ್ನ ಮಾಡ್ತಾನೆ. ಬಿಟ್ಬಿಡು ಅವ್ರನ್ನ, ನಾನು ಕರ್ಕೊಂಡು ಹೋಗ್ತೀನಿ. ನಮ್ಮ ದೇವರು ಕಳಿಸಿದ್ದಾನೆ, ಯೆಹೋವನು ಕಳಿಸ್ಕೊಟ್ಟಿದ್ದಾನೆ. ಅವಾಗ ಆತನ ಏನ್ ಹೇಳ್ತಾನೆ? ಫರೋಹನನು ಒಂದು ಮಾತನ್ನ ಹೇಳ್ತಾನೆ. ಏನಂತ ಹೇಳ್ತಾನೆ? ಯೆಹೋವನೆಂಬವನು ಯಾರು? ಆತನ ಮಾತನ್ನ ನಾನೇ ಕೇಳ್ಬೇಕು. ಕಳೆದ ವಾರದ ಪಾಠದಲ್ಲಿ ಆ ವಿಷಯದಲ್ಲಿ ನಾವು ಕಲ್ತ್ವಿ ಅಲ್ವೇ? ಯೆಹೋವನೆಂಬವನು ಯಾರು? ಆತನ ಮಾತನ್ನ ನಾನೇ ಕೇಳ್ಬೇಕು, ನಾನು ಕಳಿಸ್ಕೊಡೋದಿಲ್ಲ. ಯೆಹೋವನೆಂಬುದು ಯಾರಂತ ಹೇಳಿ ಪ್ರಶ್ನೆ ಕೇಳೋದಕ್ಕೆ ಯೆಹೋವನು ಯಾರು ಎಂಬುದಾಗಿ ಅವನಿಗೂ ಐಗುಪ್ತ ದೇಶದ ಜನರಿಗೂ ತಿಳಿಸ್ಕೊಡ್ಬೇಕಾದದ್ದು ಸರ್ವಶಕ್ತನಾದಂತಹ ದೇವರ ಕರ್ತವ್ಯವಾಗಿದೆ. ಆ ಕೆಲಸ ನಡಿಬೇಕಾಗುತ್ತೆ. ಒಂದು ವೇಳೆ ಫರೋಹನನು ಮೋಸೆಯ ಮೊದಲನೆಯ ಮಾತಿಗೆ ಒಪ್ಪಿಗೆ ಕೊಟ್ಟು ಇಸ್ರೇಲ್ ಜನಾಂಗವನ್ನ ಬಿಡುಗಡೆ ಮಾಡಿಬಿಟ್ಟಿದ್ರೆ ಯೆಹೋವ ದೇವರು ಐಗುಪ್ತ ದೇಶವನ್ನ ಅಷ್ಟು ದಂಡಿಸ್ತಿರ್ಲಿಲ್ಲ, ಅಷ್ಟು ನಷ್ಟ ಉಂಟಾಗ್ತಿರ್ಲಿಲ್ಲ, ಅವರು ಸಂಕಷ್ಟಗಳಿಗೆ ಒಳಗಾಗ್ತಿರ್ಲಿಲ್ಲ. ಇವ್ರು ಎಷ್ಟೇ ಬಿಟ್ಟು ದುಡಿಸ್ಕೊಂಡು ಎಷ್ಟೇ ಸಂಪಾದನೆ ಮಾಡ್ಕೊಂಡಿದ್ರು ಅದಕ್ಕೆ ಧಕ್ಕೆ ಬರ್ತಿರ್ಲಿಲ್ಲ. ಆದ್ರೆ ಅವರು ಅದಕ್ಕೆ ಬದಲಾಗಿ ಇದೆಲ್ಲದಕ್ಕೂ ಕಾರಣನಾದಂತಹ ಯೆಹೋವ ದೇವರನ್ನ ಅವರು ಬಹಳ ತುಚ್ಛೀಕರಿಸಿ ಮಾತಾಡಿದ್ರು. ಆತನ ಘನತೆ ಗೌರವವನ್ನ ಅವರು ಯಾವುದೇ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ. ಬದಲಾಗಿ ಆತನ ಹೆಸರನ್ನ ಅಗೌರವಿಸಿದ್ರು ಎಂಬುದಾಗಿ ನೋಡುತ್ತೇವೆ. ಇಸ್ರೇಲ್ ಜನರು ಆ ದೇಶಕ್ಕೆ ಕಳಿಸಲ್ಪಟ್ಟದ್ದು ಯಾರಿಂದ? ಯೆಹೋವ ದೇವರಿಂದಲೇ.
ಅಬ್ರಾಮನ ಮುಖಾಂತರವಾಗಿ ಇಸ್ರೇಲ್ ದೇಶದಲ್ಲಿ ಅವರ ಸಂತಾನವನ್ನು ಹೆಚ್ಚಿಸಬಹುದಾಗಿತ್ತು. ಆದರೆ ದೇವರ ಚಿತ್ತದ ಪ್ರಕಾರವಾಗಿ ದೇವರು ತನ್ನ ಯೋಜನೆಯಲ್ಲಿ ಅಬ್ರಾಮನಿಗೆ ಮೊದಲೇ ತಿಳಿಸಿದನು, ಈ ನಿನ್ನ ಸಂತಾನವು ಆಕಾಶದ ನಕ್ಷತ್ರದಷ್ಟು, ಸಮುದ್ರದ ಉಸುಬಿನಷ್ಟು ಹೆಚ್ಚಿಸಲ್ಪಡ್ತದೆ. ಆದರೆ ಅದು ಇಲ್ಲಲ್ಲ ಐಗುಪ್ತ ದೇಶದಲ್ಲಿ. ಅಲ್ಲಿ ಅವರು 400 ವರ್ಷಗಳು ಗುಲಾಮರಾಗಿ ವಾಸ ಮಾಡಬೇಕಾಗ್ತದೆ. ಇದು ದೇವರ ಯೋಜನೆ, ದೇವರ ಚಿತ್ತ. ಆ ಪ್ರವಾದನೆ ನೆರವೇರಬೇಕಾಗ್ತದೆ. ಯೆಹೋವನು ಹೇಳಿದ ಮಾತು ನಿಶ್ಚಯವಾಗಿ ನೆರವೇರುವಂತದ್ದಾಗಿದೆ. ಆ ನೆರವೇರಬೇಕಾಗಿ ಅಬ್ರಾಮನ ಸಂತಾನ ಯಾಕೋಬನ ಮುಖಾಂತರವಾಗಿ ಯೋಸೇಫನ ಮೂಲಕವಾಗಿ ಈ ಒಂದು ಐಗುಪ್ತ ದೇಶವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ದೇವರು ತಕ್ಕ ಕಾಲಕ್ಕೆ ಇವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಇವರನ್ನ ಅಭಿವೃದ್ಧಿ ಪಡಿಸ್ತಾನೆ. ಇದೆಲ್ಲ ದೇವರ ಚಿತ್ತ, ದೇವರ ಯೋಚನೆ. ಬರಗಾಲ ಬಂದು ಸಾಯ್ತಿದ್ದಂತ ಇವರಿಗೆ 7 ವರ್ಷ ಅನ್ನ ಹಾಕ್ತಾರೆ. ಯಾರು? ಯೆಹೋವನ ಭಕ್ತನಾದಂತ ಯೋಸೇಫನು. ಒಂದ್ ವೇಳೆ ಆತನು ಬರೆದು ಹೋಗಿದ್ರೆ ಇವರು ಬರಗಾಲದಲ್ಲಿ ಆಗಲೇ ನಾಶ ಆಗ್ಬೇಕಾಗಿತ್ತು. ಆದರೆ ತನ್ನ ಜನರಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ತನ್ನ ಜನರನ್ನ ತನ್ನ ಯೋಜನೆಯಲ್ಲಿ ಉಪಯೋಗಿಸುವ ಬೇಕಾದಂತ ಮಾರ್ಗಗಳನ್ನ, ತನ್ನ ಭಯ ಭಕ್ತಿಯನ್ನ, ತನ್ನ ಮಹತ್ವವನ್ನ ಇವರು ಅರ್ಥ ಮಾಡಿಕೊಳ್ಳಲು ದೇವರು ಮಾಡಿದಂತ ಯೋಜನೆಯಲ್ಲಿ ಐಗುಪ್ತ ದೇಶಕ್ಕೆ ಆತನ ಜನರು ಬಂದಾಗ ಅವರ ನಿಮಿತ್ತ ಐಗುಪ್ತರನ್ನ ದೇವರ ಆಶೀರ್ವಾದ ಮಾಡ್ತಾನೆ. ಪೋಟಿಫರನ ಮನೆಯಲ್ಲಿ ಯೋಸೇಫನ ಇರ್ತಾನೆ. ಯೋಸೇಫನ ನಿಮಿತ್ತ ಪೋಟಿಫರನ ಮನೆಯನ್ನು ಆಶೀರ್ವಾದ ಮಾಡ್ತಾನೆ. ಅಲ್ಲಿಂದ ಫರೋಹನ ಅರಮನೆಗೆ ಬರ್ತಾನೆ. ಯೋಸೇಫನ ನಿಮಿತ್ತ ಯೆಹೋವ ದೇವರು ಫರೋಹನ ರಾಜ್ಯವನ್ನ ಆಶೀರ್ವಾದ ಮಾಡ್ತಾನೆ. ಸಮೃದ್ಧಿ ಆಗ್ತದೆ. ಈಗ ಈ ಸಮೃದ್ಧಿಯಲ್ಲಿ ಇವರು ತುಂಬಿ ತುಳುಕ್ತಾ ಇರುವಾಗ ಅಷ್ಟಕ್ಕೆ ತೃಪ್ತಿ ಆಗದೆ ತಮ್ಮ ಜೊತೆಯಲ್ಲೇ ಬೆಳೀತಿದ್ದಂತ ದೇವರ ಜನಾಂಗವನ್ನು ಕಂಡು ಅಸೂಯೆ ಪಡ್ತಾರೆ. ಅವರ ಕೇಡಿಗಾಗಿ ಕೈ ಹಾಕ್ತಾರೆ. ಅವರನ್ನ ಸಂಪೂರ್ಣವಾಗಿ ನಾಶ ಮಾಡಬೇಡಬೇಕೆಂಬ ದುರುದ್ದೇಶವನ್ನು ಹೊಂದಿದವರಾಗಿ 400 ವರ್ಷಗಳು ಅವ್ರ ಜೊತೆ ಬಿಟ್ಟಿದ್ದುಕೊಳ್ತಾರೆ. ಯೋಚನೆ ಮಾಡಿ, ಎಷ್ಟು ಸಮೃದ್ಧಿ ಅವರಲ್ಲಿ ಉಂಟಾಗಿರ್ಬೇಕು. ಇದಕ್ಕೆ ಕಾರಣ ಯಾರು? ಒಂದು ವೇಳೆಗೆ ಐಗುಪ್ತ ದೇಶಕ್ಕೆ ಇಸ್ರೇಲ್ ಜನಾಂಗದವರು ಹೋಗದೆ ಹೋಗಿದ್ದಾರೆ ಇಷ್ಟೊಂದು ಸಮೃದ್ಧಿ ಅವ್ರಿಗೆ ಸಿಕ್ಕಿರಲಿಲ್ಲ. ಇವರು ಅಲ್ಲಿ ಹೋದ ನಿಮಿತ್ತ ಅವರ ಮುಖಾಂತರವಾಗಿ ಅವರು ಕಾಲಿಟ್ಟ ದಿನದಿಂದ ಐಗುಪ್ತ ದೇಶ ಅಭಿವೃದ್ಧಿ ಆಗ್ತಾ ಇದೆ. ಇವರು ಸಮೃದ್ಧಿಯಿಂದ ಜೀವಿಸ್ತಿದ್ದಾರೆ. ಜೊತೆಗೆ ಅವರು ಭೂಮಿ ಮೇಲೆಲ್ಲ ತಾವೇ ಅತಿ ಶ್ರೇಷ್ಠರು, ಬಲಾಢ್ಯರು, ತಮ್ಮ ಹೊರತು ಬೇರೆ ಯಾರು ಇಲ್ಲ ಅಂತಕ್ಕಂಥ ಒಂದು ಭಾವನೆಯನ್ನ ಎಲ್ಲಾ ಜನರ ಮೇಲೆ ಬಿತ್ತೋದಕ್ಕೋಸ್ಕರ ಫರೋಹನನ್ನೇ ದೇವರನ್ನಾಗಿ ಲೋಕದವರೆಲ್ಲರೂ ಗೌರವಿಸಬೇಕೆಂಬ ಉದ್ದೇಶದಿಂದ ಇವರ ಮೇಲೆ ಕಠಿಣವಾದ ಕ್ರಮಗಳನ್ನ ಜರುಗಿಸಿ ಇವರು ಎಂದಿಗೂ ಮೇಲಕ್ಕೆ ಬರದಂತೆ, ಇವರು ಅಭಿವೃದ್ಧಿ ಆಗದಂತೆ ನಿರಂತರವಾಗಿ ಇವರು ಸಂಕಷ್ಟದಲ್ಲೇ ಬದುಕಿ ನಾಶವಾಗುವಂತೆ ಆಲೋಚನೆಗಳನ್ನು ಮಾಡ್ಕೊಂಡು ಬರ್ತಾರೆ. ಎಲ್ಲಿ ತನಕ? ಇಸ್ರೇಲ್ ಜನಾಂಗದ ಚೊಚ್ಚಲು ಮಕ್ಕಳನ್ನೆಲ್ಲ ನಿರ್ದಯವಾಗಿ ಕೊಲ್ಲಿಸುವಂತ ಕಟುಕ ಕೆಲಸವನ್ನ ಮಾಡುತ್ತಾರೆ. ಈಗ ತಾನೇ ದೇವರು ತನ್ನ ಕೈ ಹಾಕಬೇಕಾಗ್ತದೆ. ಅಲ್ಲಿಗಾಗ್ಲೇ 400 ವರ್ಷಗಳು ಮುಗಿದೋಗಿರ್ತದೆ. ಈಗ ಸ್ವಾಮಿ ಅವರ ಬಿಡುಗಡೆಗಾಗಿ ಮೋಸೆಯನ್ನ ಕರೆಸ್ತಾನೆ. ಮೋಸೆ 600 ಬರ್ತಾರೆ. ಅವರಿಬ್ಬರು ಬಂದ ಮೇಲೆ ಮೋಸೆ ಬಂದು ಫರೋಹನಿಗೆ ಹೇಳಿದಾಗ
ಈಗಾಗಲೇ ತುಂಬಿ ತುಳುಕ್ತಾ ಇರ್ತದೆ ಧನ ಐಶ್ವರ್ಯ ಘನತೆಗಳು. ಇವನಿಗೆ ಯಾರು ಕಣ್ಣು ಕಾಣ್ತಾ ಇಲ್ಲ. ಅನೇಕ ಸಾರಿ ಸಂಪತ್ತು ಹೆಚ್ಚಿದಾಗ ಮನುಷ್ಯನ ಕಣ್ಣು ನೆತ್ತಿ ಮೇಲೆ ಬರ್ತದೆ, ಲೋಕನೇ ಕಾಣುವುದಿಲ್ಲ, ತಾನೇ ದೇವರಾಗಿದ್ದಾನೆ. ಈಗ ಇಂಥ ಒಂದು ಘನತೆ ಗೌರವದಿಂದ ಇರುವಾಗ ನನಗೆ ದೇವ್ರು ಯಾತಕ್ ಬೇಕು? ಅವನ ಸಹಾಯ ನನಗೆ ಬೇಕು. ಯಾಕೆ ಬೇಕು? ಅವನ್ ಯಾಕೆ ನೆನೆಸ್ಬೇಕು? ಅವನ್ ಯಾಕೆ ನಾನು ಗೌರವ ಕೊಡ್ಬೇಕು? ಇದಿರ್ಬೇಕು. ಅವ್ನು ಯಾರು? ನನಗೆ ಯಾಕೆ ಬೇಕು? ನನಗೂ ಅವ್ರಿಗೂ ಸಂಬಂಧ ಏನು? ನಾನು ಯಾಕೆ ಅವನ ಮಾತನ್ನ ಕೇಳಬೇಕು? ಅದೆಲ್ಲ ಆಗೋದಿಲ್ಲ, ಬಿಡೋದಿಲ್ಲ. ದೇವರ ಹೆಸರನ್ನ ಅಗೌರವಿಸಿದ್ದರಿಂದ, ದೇವರ ಸಾರ್ವಭೌಮತ್ವವನ್ನ ಕಡೆಗಾಣಿಸಿದ್ದರಿಂದ, ಈ ಸುಸ್ಥಿತಿಗೆ ಕಾರಣವಾದಂತ ದೇವರು ಯೆಹೋವನೇ ಎಂಬುದನ್ನ ಅವರಿಗೆ ತಿಳಿಯಪಡಿಸಬೇಕಾಗ್ತದೆ. ಮತ್ತು ಯೆಹೋವನು ತನಗೆ ತಿರುಗಿ ಬಿದ್ದರೆ ಮನುಷ್ಯನ ಗತಿಯನ್ನ ಏನ್ ಮಾಡ್ತಾನೆ, ಏನ್ ಮಾಡಬಹುದು ಎಂಬುದನ್ನ ಐಗುಪ್ತ ಜನರಿಗೆ ತಿಳಿಯಪಡಿಸೋದಕ್ಕಾಗಿ ದೇವರು ಮೋಸೆಯ ಮುಖಾಂತರವಾಗಿ 10 ಉಪದ್ರವಗಳನ್ನ ಬರಮಾಡ್ತಾರೆ. ಈ 10 ಉಪದ್ರವಗಳು ಬರಮಾಡುವಾಗ ನಾವು ನೋಡ್ತೇವೆ, ಅವರು ಸಂಪಾದಿಸಿದಂತ ಒಂದೊಂದು ನಾಶವಾಗ್ತಾ ಹೋಗ್ತದೆ. ಭೂಮಿ ಮೇಲೆ ನೀರೆಲ್ಲ ರಕ್ತ ಆಗ್ತದೆ. ಆ ನೀರಿನಲ್ಲಿ ಬೆಳೆಯಕ್ಕಾಗುತ್ತ? ಅಡಿಗೆ ಮಾಡಕ್ಕಾಗ್ತದ? ಕುಡಿಯೋದಕ್ಕಾಗ್ತದ? ಕಪ್ಪೆಗಳು ದೇಶದಲ್ಲೆಲ್ಲ ತುಂಬಿಕೊಳ್ತವೆ, ಸತ್ತೋಯ್ತವೆ. ಇವರು ನಿದ್ರೆ ಮಾಡಕ್ಕಾಗುದಿಲ್ಲ, ಉಸಿರಾಡಕ್ಕಾಗುದಿಲ್ಲ, ಅಷ್ಟು ಕೆಟ್ಟ ವಾಸನೆ ಬರ್ತದೆ. ಅವ್ರ ಜೀವಿತ ಹೇಗೆ ಇಸ್ರೇಲ್ರು ಸಾಕಪ್ಪ ಸತ್ತೋದ್ರೆ ಸಾಕು, ಬದುಕೋದಕ್ಕಿಂತ ಈ ಯಾತ್ರೆ ಯಾಕೆ ಬೇಕು ಅಂತಿತ್ತು, 400 ವರ್ಷಗಳಲ್ಲಿ ಅವರು ಅನುಭವಿಸಿದಂತ ಈ ಸಂಕಷ್ಟವನ್ನ ಅವರು ಕೇವಲ ಕೆಲವೇ ಜೀವನಗಳಲ್ಲೇ ಅನುಭವಿಸುವ ಹಾಗೆ ಮಾಡ್ತಾನೆ. ಸಾಕಪ್ಪ ಈ ಜೀವಿತ, ಸತ್ತೋಗೋದು ಸಾಕು, ಆ ರೀತಿಯಾದಂತ ಉಪದ್ರವಗಳನ್ನ ಇವರು ಎದುರಿಸ್ತಾರೆ. 10 ಉಪದ್ರವಗಳನ್ನ ವಿಧವಾಗಿ ಭಾಗವಾಗಿ ಮುಂದಿನ ಪಾಠಗಳನ್ನ ಕಲಿತೇವೆ. ಇದು ಪರಿಚಯ ಮಾಡ್ಕೊಳ್ತಕ್ಕಂಥ ಪಾಠ ಆಗಿರೋದ್ರಿಂದ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಹೋಗ್ತೇನೆ. ಈ 10 ಉಪದ್ರವಗಳನ್ನ ದೇವರು ಬರಮಾಡಿದ್ದು, ಈ ಉಪದ್ರವಗಳಿಲ್ಲದೆ ಬದುಕುವುದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ರು ಯೆಹೋವನೇ. ಆತನ ಕೃಪೆಯಿಂದಲೇ ನೀವು ಇವತ್ತು ಇಂಥ ಸುಸ್ಥಿತಿಯಲ್ಲಿ ಇದ್ದುಕೊಂಡು ಇಂಥ ಸುಖಭೋಗವನ್ನ ಅನುಭವಿಸ್ತಾ ಇದ್ದೀರಿ. ಆತನಿಗೆ ತಿರುಗಿ ಬಿದ್ರೆ, ಆತನ ಕೃಪೆ ನಿಮಗಿಲ್ಲದೆ ಹೋದ್ರೆ ನಿಮ್ಮ ಗತಿ ಏನಾಗ್ತದೆ ಅಂತ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ದೇವರು ಫರೋಹನ ಮನಸ್ಸನ್ನ ಅನ್ಕೋಬಿಡಿ. ಯಾರಮ್ಮ ಕಠಿಣಪಡಿಸ್ತಾ ಹೋಗ್ತಾರೆ. ಯಾಕಪ್ಪ ಫರೋಹನನ್ನು ಬಿಟ್ಕೊಡ್ಲಿಲ್ಲ, ಕಠಿಣಪಡಿಸ್ತಾನು? ದೇವರ ವಾಕ್ಯದ ನಾವು ನೋಡ್ತೇವೆ ಅನೇಕ ಸಾರಿ, ನಾನೇ ಫರೋಹನ ಮನಸ್ಸನ್ನ ಕಠಿಣಪಡಿಸುತ್ತೇನೆ ಎಂದ ಹೇಳ್ತಾನೆ. ಯಾಕೆ ದೇವರು ಮಾಡ್ಬೇಕು? ಇಲ್ಲ, ದೇವರ ನಿಜವಾದಂತ ಆತನ ಪರಾಕ್ರಮವನ್ನ ಇವರು ಒಂದ್ಸಾರಿ ನೋಡ್ಬೇಕಾಗಿತ್ತು, ಅನುಭವಿಸ್ಬೇಕಾಗಿತ್ತು. ಯಾಕಂತಂದ್ರೆ ಇದು ಇತಿಹಾಸದಲ್ಲಿ ಈ ಲೋಕದ ಅಂತ್ಯ ಆಗೋ ತನಕ ಯೆಹೋವ ದೇವರಿಗೆ ತಿರುಗಿ ಬೀಳುವವರಿಗೆ ಆಗುವಂತ ಪ್ರತಿಫಲ ಏನೆಂಬುದನ್ನ ಈ ಲೋಕದ ಅಂತ್ಯದವರೆಗೂ ಜನಾಂಗಗಳಿಗೆ ಗೊತ್ತಾಗ್ಬೇಕಾಗಿತ್ತು. ಆ ಒಂದು ಕಾರಣದಿಂದ ಐಗುಪ್ತರಿಗೆ ಈ ಉಪದ್ರವಗಳು ಬರಲೇಬೇಕಾಗಿತ್ತು, ಬರಗೊಡಿಸುವುದರಿಂದ. ಒಂದ್ ವೇಳೆ ಫರೋಹನ ಮನಸ್ಸನ್ನ ದೇವರು ಕಠಿಣಪಡಿಸದೆ ಮೃದುಗೊಳಿಸಿದ್ರೆ, ಅವ್ರು ಬಿಟ್ಬಿಟ್ಟಿದ್ರೆ, ನಮ್ಮ ದೇವರು ಸರ್ವಶಕ್ತನು, ಉನ್ನತೋನ್ನತನು, ಪರಾಕ್ರಮಶಾಲಿಯು, ವಾಗ್ದಾನಗಳನ್ನ ನೆರವೇರಿಸುವಂತವನು, ಇವೆಲ್ಲ ಸಾಮರ್ಥ್ಯವನ್ನ ಈ ಲೋಕದ ಜನರು ಅರ್ಥ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ.
ಇವತ್ತಿಗೂ ಜನರು ಯೇಸು ಸ್ವಾಮಿ ಹೆಸರನ್ನ ಕೇಳಿದ್ರೆ ಹಾಗೆ ಮಾತಾಡ್ತಾರೆ. ಯಾರು ಯೇಸು ಸ್ವಾಮಿ? ನಮ್ಮ ದೇಶಕ್ಕೂ ಯೇಸು ಸ್ವಾಮಿಗೂ ಸಂಬಂಧ ಏನು? ನಾವ್ಯಾಕೆ ಅವರನ್ನ ಆರಾಧನೆ ಮಾಡಬೇಕು? ನಾವ್ಯಾಕೆ ಆತನ ಹೆಸರಿಗೆ ನಾವು ಗೌರವ ಕೊಡಬೇಕು? ಪರದೇಶದವರು ನಮ್ಮ ದೇಶದಲ್ಲಿ ಯಾಕೆ? ಇವ್ರನ್ನೆಲ್ಲ ಕಳಿಸ್ಬಿಡ್ರಿ ಕ್ರಿಶ್ಚಿಯನ್ ಕಂಟ್ರೀಸ್. ಎಷ್ಟು ತುಚ್ಛವಾಗಿ, ಎಷ್ಟು ಹಗುರವಾಗಿ ಮಾತಾಡ್ತಾರೆ. ಫರೋಹನನ ರೀತಿಯಲ್ಲಿಯೇ ಈ ಲೋಕದಲ್ಲಿ ಮುಂದೆ ಜನರು ವರ್ತಿಸುತ್ತಾರೆ. ಇದು ದೇವರಿಗೆ ಗೊತ್ತಿದೆ. ಇಂಥ ಪರಿಸ್ಥಿತಿಯನ್ನ ಅಂತ್ಯದ ದಿನಗಳಲ್ಲಿ ಜನರು ಎದುರಿಸಲೇಬೇಕೆಂಬುದು ದೇವರಿಗೆ ಗೊತ್ತಿತ್ತು. ಈ ಕಾರಣದಿಂದ ಇಸ್ರೇಲರ ಮುಖಾಂತರವಾಗಿ ಇಂಥ ಪರಿಸ್ಥಿತಿಯಲ್ಲಿ ಇದ್ದಂತ ಇಸ್ರೇಲ್ ಜನಾಂಗವನ್ನ ಹೇಗೆ ದೇವರು ತನ್ನ ಭುಜ ಪರಾಕ್ರಮದಿಂದ ಇವರನ್ನ ಬಿಡುಗಡೆ ಮಾಡಿ ತಾನು ಮಾಡಿದ ವಾಗ್ದಾನಗಳನ್ನ ನೆರವೇರಿಸಲು ಶಕ್ತನಾಗಿದ್ದಾನೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಳೋದಲ್ಲದೆ, ಇವತ್ತು ದೇವರಿಗಾಗಿ ಜೀವಿಸುವಂತ ದೇವರ ಮಕ್ಕಳ ಜೀವಿತದಲ್ಲಿ ಇಂತಹದೇ ದಿನಗಳನ್ನ ನಾವು ಎದುರಿಸಬೇಕಾದಂತ ಪರಿಸ್ಥಿತಿ ಉಂಟಾದಾಗ ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ಸರ್ವಶಕ್ತನಾಗಿದ್ದಾನೆ, ತನಗೆ ಬೇಕಾದದ್ದನ್ನೆಲ್ಲ ಮಾಡುವ ಆತನಾಗಿದ್ದಾನೆ. 115ನೇ ಕೀರ್ತನೆಯನ್ನ ಓದೋಣ. ಅಲ್ಲಿ ಈ ಮಾತುಗಳನ್ನ ಬರೀತಾರೆ. 115ನೇ ಕೀರ್ತನೆಯಲ್ಲಿ ಅಂದ್ರೆ ಇವರು 1ರಿಂದ 2ನೇ ವಚನ. ನಮ್ಮನ್ನೆಲ್ಲ ಯೆಹೋವನೇ, ನಮ್ಮನ್ನೆಲ್ಲ ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತವಾಗಿ ನಿನ್ನ ಹೆಸರನ್ನೇ ಘನಪಡಿಸು. ಅವರ ದೇವರು ಎಲ್ಲಿದ್ದಾನೆಂದು ಅನ್ಯರು ಯಾಕೆ ಹೇಳಬೇಕು? ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದದ್ದನ್ನೆಲ್ಲ ಮಾಡುತ್ತಾನೆ. ಇದು ಇಸ್ರೇಲರಿಂದ ಬಂದಂತ ದೇವರ ವಿಶೇಷವಾದಂತ ಆತನ ಪರಾಕ್ರಮದ ಬಗ್ಗೆ ಹಾಡಿ ಹೊಗಳುವಂತ ದೇವರ ಮಹಿಮೆ. ಇಂಥ ಒಂದು ಮಹತ್ವದ ದೇವರನ್ನ ಈ ಲೋಕದ ಜನರಿಗೆ ಇಸ್ರಾಯೇಲರ ಮುಖಾಂತರವಾಗಿ ದೇವರು ಪರಿಚಯ ಮಾಡಿಸಬೇಕಾಗಿತ್ತು. ಜೊತೆಗೆ ಇಸ್ರಾಯೇಲರಿಗೆ ತಮ್ಮ ದೇವರು ಎಂಥವನು ಎಂಬುದಾಗಿ ಗೊತ್ತಾಗಬೇಕಿತ್ತು. ಯಾಕಂತಂದ್ರೆ ಇಸ್ರಾಯೇಲರು ತಮ್ಮ ಪಿತೃವಾದಂತ ಅಬ್ರಾಮ, ಇಸಾಕ, ಯಾಕೋಬರ ದೇವರಾಗಿದ್ದುಕೊಂಡು ಅವರನ್ನ ಬಿಡುಗಡೆ ಮಾಡಿದ ಹಾಗೆ ಇಸ್ರಾಯೇಲರ ದೇವರು ಯೇಸು ಕ್ರಿಸ್ತನ ರೂಪದಲ್ಲಿ ಮಿಕಾಯಲನಾಗಿ ಕೊನೆಯ ಕಾಲದಲ್ಲಿ ನಡೆಯುವಂತ ಈ ಘೋರವಾದಂತ ಯುದ್ಧದಲ್ಲಿ ಸೈತಾನನ ಕುತಂತ್ರದ, ಮೋಸದ, ಜಾಲದ ಬಲೆಯಿಂದ ಪಾಪಕ್ಕೆ ದಾಸರಾಗಿರುವಂತಹ ಪ್ರತಿಯೊಬ್ಬ ಮಾನವನನ್ನು ಆತನ ಮೇಲೆ ವಿಶ್ವಾಸವಿಡುವಾಗ ಹೇಗೆ ತನ್ನ ಭುಜಬಲದಿಂದ ಕಾಪಾಡಲು ಶಕ್ತನಾಗಿದ್ದಾನೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಸ್ವಾಮಿ ಇಸ್ರೇಲ್ ಜನಾಂಗದ ಮುಖಾಂತರವಾಗಿ ತನ್ನ ಕಾರ್ಯವನ್ನು ಮಾಡುತ್ತಿದ್ದಾನೆ. ಪ್ರಿಯ ದೇವ ಜನರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಲೋಕವನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿಸಿದವನು ಯೆಹೋವನೇ. ಭೂಮಿ ಮೇಲೆ ಆತನು ಮಾನವನಿಗೆ ಬೇಕು ಬೇಡಾದದ್ದನ್ನ ತನ್ನ ಚಿತ್ತದಂತೆ ಅನುಗ್ರಹಿಸುವಂತವನಾಗಿದ್ದಾನೆ. ಈ ಲೋಕದಲ್ಲಿ ಅರಸರುಗಳು, ರಾಜರುಗಳು, ಈ ಲೋಕದಲ್ಲಿ ಸ್ಥಾನ, ಮಾನ, ಘನತೆ, ಗೌರವ ಎಲ್ಲವೂ ದೇವರ ಚಿತ್ತದಂತೆ ಒದಗಿ ಬರುವಂತದ್ದಾಗಿದೆ ಮತ್ತು ದೇವರ ಉದ್ದೇಶಗಳನ್ನ ನೆರವೇರಿಸುವಂತವುಗಳಾಗಿವೆ. ಮತ್ತು ಮಾನವರಿಗೆ ದೇವರು ಕೊಡುವಂತ ಕೃಪೆಯಿಂದ ಅವರು ಅನ್ಯರಾಗಿದ್ದರು, ದೇವರನ್ನ ಅವಹೇಳನ ಮಾಡಿದರು, ದೇವರ ಚಿತ್ತಕ್ಕೆ ವಿರೋಧವಾದರು. ದೇವರು ತನ್ನ ಸಾರ್ವಭೌಮತ್ವವನ್ನ, ತನ್ನ ಪರಿಶುದ್ಧವಾದಂತ ಪ್ರೀತಿಯನ್ನ ಅವರಿಗೆ ದಯಪಾಲಿಸುವಂತನಾಗಿದ್ದಾನೆ. ದೇವರು ತನ್ನ ಉದ್ದೇಶಗಳನ್ನ ನೆರವೇರಿಸುವಾಗ ತನ್ನ ಜನಾಂಗವನ್ನ
ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗುವಾಗ ಅವರಿಗೆ ಪಾಠವನ್ನ ಕಲಿಸಲು, ಅವರನ್ನ ದಂಡಿಸಲು, ಇವರ ಕೈಗೆ ಒಪ್ಪಿಸಿಕೊಡುವಂತ ಸಮಯದಲ್ಲಿ ಇವರನ್ನ ದೇವರು ಆಶೀರ್ವದಿಸಿ ಅವರಿಗೆ ಅಧಿಪತಿಗಳನ್ನಾಗಿ ನೇಮಿಸಿ ಇವರಿಗೆ ತೋರಿದಂತ ಕರುಣೆಯನ್ನ ಅವರು ಇವರಿಗೆ ತೋರದೆ ಹೋದಾಗ ತಾನು ಯಾರು ಎಂಬುದನ್ನ ಅವ್ರಿಗೆ ತೋರಿಸ್ಕೊಡುವಂತ ಪ್ರಯತ್ನ ಮಾಡ್ತಾರೆ. ಇದೇ ತಾನೇ ಸತ್ಯವೇದದ ಎಲ್ಲಾ ಕಾಲಗಳಲ್ಲಿ, ಎಲ್ಲಾ ಯುಗಗಳಲ್ಲಿ ದೇವರು ಮಾಡುತ್ತಾ ನಡೆಸುತ್ತಾ ಬಂದದ್ದನ್ನ ನಾವು ನೋಡ್ತೇವೆ. ಮುಂದೆ ನೆಬೂಕದ್ನೆಚ್ಚರ ಜೀವಿತದಲ್ಲಿ ಹಿಂಗೆ ಆಗ್ತದೆ. ಯೆಹೋವನು ಯಾರು? ದಾನಿಯೇಲನ ದೇವರು ಯಾರು? ಶದ್ರಕ್ ಮೇಷಕ್ ಅಬೇದ್ನೆಗೋ ದೇವರು ಯಾರು? ಎಲ್ಲರೂ ನನಗೆ ಅಡ್ಡ ಬೀಳಬೇಕು. ಯುಗ ಯುಗದಲ್ಲಿಯೂ ಸೈತಾನನು ಮಾನವರನ್ನ ಅಂತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ದೇವರು ಅವರಿಗೆ ಮಾಡಿದ ಉಪಕಾರವನ್ನ ಅವರು ಮರೆತು ಸಮಸ್ತವನ್ನ ಸೃಷ್ಟಿಸಿದಂತ ದೇವರೇ ಅವರನ್ನ ಸೃಷ್ಟಿಸಿದ್ದಾನೆ. ಆತನ ಕೃಪೆಯಿಂದಲೇ ಇದೆಲ್ಲ ಅವ್ರಿಗೆ ಸಿಕ್ಕಿದೆ. ಇವತ್ತು ಸುಖ ಭೋಜನವನ್ನು ಅನುಭವಿಸ್ತಾ ಇದ್ದಾರೆ. ಕಾರು, ಬಂಗಲೆ, ಆಸ್ತಿ, ಐಶ್ವರ್ಯ, ಅಂತಸ್ತು, ಸ್ಥಾನ, ಮಾನ, ರಾಜತ್ವ ಇದೆಲ್ಲವೂ ದೇವರ ಕೃಪೆಯಿಂದ ಇವರಿಗೆ ಸಿಕ್ಕಿದೆ. ಇದೆಲ್ಲ ಇಸ್ರೇಲರ ದೇವರಿಂದಲೇ, ಯೆಹೋವನಿಂದಲೇ ಅನ್ನುವಂತ ತಿಳುವಳಿಕೆ ಅವ್ರಿಗೆ ಇಲ್ಲದೆ ಹೋದಾಗ ಆತನೇ ಇಸ್ರೇಲರ ದೇವರೇ ನಿಜವಾದಂತ ದೇವರು ಎಂಬುದನ್ನ ತಿಳಿಸ್ಕೊಡುವ ಹಾಗೆ ಎಲ್ಲಾ ಯುಗದಲ್ಲಿ ಕಾರ್ಯ ಮಾಡ್ತಾರೆ. ಇಲ್ಲಿ ಈ 10 ಉಪದ್ರವಗಳನ್ನ ನಾವು ನೋಡುವಾಗ ಈ 10 ಉಪದ್ರವಗಳಲ್ಲಿ ಒಂದೊಂದೇ ಅವರ ಸುಖ ನಾಶವಾಗ್ತಾ ಹೋಗ್ತದೆ. ಕೊನೆಗೆ ಅವರ ದುಃಖ ಮುಗಿಲು ಮುಟ್ತದೆ. ಒಂದೊಂದು ಉಪದ್ರವಗಳನ್ನ ಮುಂದೆ ಕಲಿಯೋಣ. ಆದ್ರೆ ಈ ಉಪದ್ರವಗಳು ಸಂಪೂರ್ಣವಾಗೋದ್ರೊಳಗಾಗಿ ಫರೋಹ ರಾಜನು ಯಾವ ದೇವರನ್ನ ಹೀಯಾಳಿಸಿದನು ಆ ದೇವರನ್ನ ಶರಣಾಗ್ತಾನೆ. ಆ ದೇವರನ್ನ ತಾನು ನಿಜವಾದ ದೇವರೆಂಬುದಾಗಿ ಒಪ್ಕೊಳ್ತಾನೆ. ದೇವರ ಮಾತಿಗೆ ತೋರಿದಂತ ಅವಿಧೇಯತೆಗೆ ಬದಲಾಗಿ ದೇವರಿಗೆ ಭಯಪಟ್ಟು ಇಸ್ರೇಲ್ ಜನಾಂಗವನ್ನ ಬಿಡುಗಡೆ ಮಾಡ್ತಾನೆ. ಆತನು ಹೇಗೆ ಬಿಡುಗಡೆ ಮಾಡ್ತಾನೆ, ಹೇಗೆ ಕಾರ್ಯ ಮಾಡ್ತಾನೆ, ಇದನ್ನೆಲ್ಲ ಮುಂದಿನ ಪಾಠಗಳಲ್ಲಿ ನಾವು ಕಲಿತೇವೆ. ಈಗಾಗಲೇ ನಾವು ಸಾಕಷ್ಟು ಸಾರಿ ಇದನ್ನು ಕಲಿತಿದ್ದೇವೆ. ಆದರೆ ಈ ಪಾಠ ಮಾತ್ರ, ಇವಾಗ ನಾವು ಕಲಿತಕ್ಕಂಥ ಪಾಠಗಳು ಅದ್ಭುತವಾದದ್ದು. ಕೊನೆಯ ಕಾಲದ ಉನ್ನತವಾದಂತಹ ಸಂದೇಶವನ್ನ ಈ ಪಾಠಗಳಲ್ಲಿ ನಮಗೆ ತಿಳಿಯಪಡಿಸ್ತಾರೆ. ನಮ್ಮ ಪೂರ್ವಿಕರಿಗೆ ಈ ಅವಕಾಶ ಇರಲಿಲ್ಲ. ಅವರು ಈ ಪಾಠಗಳನ್ನ ಓದಿದ್ದಾರೆ, ತಿಳ್ಕೊಂಡಿದ್ದಾರೆ. ಆದರೆ ಇಂಥ ಉನ್ನತವಾದಂತ ದೇವರ ಮಹತ್ವವನ್ನ ಅರಿಯುವಂತ ಶಕ್ತಿ, ತಿಳುವಳಿಕೆ ಅವ್ರಿಗೂ ಸಿಕ್ಕಿಲ್ಲ. ಆದ್ರೆ ಇವತ್ತು ನಾವು ಅವರಿಗಿಂತ ವಿಭಿನ್ನವಾದಂತ ರೀತಿಯಲ್ಲಿ ಉನ್ನತನಾದ ದೇವರ ನಡೆಸುವಿಕೆಗಳನ್ನ ಅನುಭವಿಸುತ್ತಾ ಆತನ ಬಗ್ಗೆ ಹೆಚ್ಚಾಗಿ ಕಲಿಯುವಂತ ಅವಕಾಶವನ್ನ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತೇನೆ. ಯಾಕೆ ಈ ಮಾತುಗಳನ್ನು ಹೇಳ್ತೇನೆ ಅಂತಂದ್ರೆ, ಇಸ್ರೇಲ್ ಜೀವಿತದಲ್ಲಿ ನಡೆದಂತ ಅದೇ ರೀತಿಯಾದಂತ ಘಟನೆಗಳು ಈ ಅಂತ್ಯ ಕಾಲದಲ್ಲೂ ಕೂಡ ನಡೆಯುವಂತದ್ದಾಗಿರ್ತದೆ. ಈ ಲೋಕದಲ್ಲೂ ಸಹ ಜನರು ದೇವರಿಗೆ, ಸೃಷ್ಟಿಕರ್ತನಾದಂತ ದೇವರಿಗೆ ತಿರುಗಿ ಬೀಳ್ತಾರೆ, ಅವಹೇಳನ ಮಾಡ್ತಾರೆ, ಲಕ್ಷ್ಯಕ್ಕೆ ತೆಗೆದುಕೊಳ್ಳುವುದಿಲ್ಲ, ದೇವರ ಜನಾಂಗವನ್ನ ಹೀಯಾಳಿಸ್ತಾರೆ, ಹಿಂಸಿಸ್ತಾರೆ, ಅಗೌರವಿಸ್ತಾರೆ. ಕೊನೆಗೆ ದೇವರು ಇಸ್ರಾಯೇಲರಿಗೆ ಹೇಗೆ ತಾನು ಅವರ ಮಧ್ಯದಲ್ಲಿ ಬಂದು ಮೋಸೆಯ ಮುಖಾಂತರವಾಗಿ ಅವರನ್ನ ಬಿಡುಗಡೆ ಮಾಡಿ ತಾನು ವಾಗ್ದಾನ ಮಾಡಿದಂತ ಹಾಲು ಜೇನು ಹರಿಯುವ ದೇಶಕ್ಕೆ ಸೇರಿಸಿದನು, ಅದೇ ರೀತಿ ಈ ಭೂಮಿ ಮೇಲೆ ತನ್ನ ಹೆಸರಿನ ನಿಮಿತ್ತ ಕಷ್ಟ ಸಂಕಟಗಳನ್ನ ಅನುಭವಿಸಿ, ನಿಂದೆ ಅಪಮಾನಗಳನ್ನ ಅನುಭವಿಸಿ, ಒಪ್ಪತ್ತಿನ ತುತ್ತಿಗೂ ಗತಿ ಇಲ್ಲದೆ ಬದುಕುತ್ತಾ ದೇವರನ್ನ ಗಣಪಡಿಸುತ್ತಿರುವಂತ ದೇವ ಜನರ ಹಿತಕ್ಕಾಗಿ ತನ್ನ ಭುಜಬಲ ಪರಾಕ್ರಮವನ್ನ ಈ ಲೋಕದ ಜನರಿಗೆ ಉಣಬಡಿಸ್ತಾನೆ. ಆಗ್ತಾನೆ ಈ ಉಪದ್ರವಗಳು ಈ ಕೊನೆ ಕಾಲದಲ್ಲಿ, ಐಗುಪ್ತರ ಕಾಲದಲ್ಲಿ ನಡೆದಂತ ಕೊನೆಯ ಆ ಉಪದ್ರವಗಳು ಇಲ್ಲೂ ಕೂಡ
ಮರುಕಳಿಸುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ನಾನು ಆ ಮುಂದೆ ನಡೆಯುವಂತ ವಿಪತ್ತುಗಳ ಬಗ್ಗೆ ಪ್ರವಾದನೆಯಲ್ಲಿ ಯೋಹಾನನಿಗೆ ತಿಳಿಸಿದಂತ ಪ್ರಕಟಣೆ ಗ್ರಂಥದ 8ನೇ ಅಧ್ಯಾಯದಲ್ಲಿ 13ನೇ ವಚನವನ್ನ ಓದ್ತೇನೆ. ಇಲ್ಲಿ ಮುಂದೆ ಬರ್ಬೇಕಾದಂತ 7 ಉಪದ್ರವಗಳ ಬಗ್ಗೆ ತಿಳಿಸುತ್ತೆ. ಅದನ್ನ ನಾವು ನೋಡೋಣ. ಪ್ರಕಟಣೆ 8ನೇ ಅಧ್ಯಾಯ 13ನೇ ವಚನದಲ್ಲಿ, ಆಮೇಲೆ ನಾನು ನೋಡಲಾಗಿ ಇಗೋ ಒಂದೇ ಗರುಡ ಪಕ್ಷಿಯು ಆಕಾಶ ಮಧ್ಯದಲ್ಲಿ ಹಾರಾಡುತ್ತಿತ್ತು. ಅದು ಅಯ್ಯೋ ಅಯ್ಯೋ ಅಯ್ಯೋ, ಊದಬೇಕಾಗಿರುವ 3 ದೇವದೂತರ ಬಿಕ್ಕಾದ ತುತ್ತೂರಿಯ ಧ್ವನಿಗಳು ಉಂಟಾಗುವಾಗ ಭೂ ನಿವಾಸಿಗಳಿಗೆ ಎಂಥ ವಿಪತ್ತುಗಳು ಸಂಭವಿಸುವು ಎಂದು ಮಹಾಶಬ್ದದಿಂದ ಹೇಳುವುದನ್ನು ಕೇಳಿದನು. ಕೊನೆ ಕಾಲದಲ್ಲಿ ದೇವ ಜನರ ಬಿಡುಗಡೆಯಾಗುವಂತ ಸಮಯದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಈ ಲೋಕದಲ್ಲಿ ದೇವರನ್ನ ಪ್ರಶ್ನೆ ಮಾಡಿದಂತ, ಐಗುಪ್ತನಿಗೆ ಪಾಠ ಕಲಿಸಿದಂತ ದೇವರು, ಫರೋಹನಿಗೆ ಪಾಠ ಕಲಿಸಿದಂತ ದೇವರು ಈ ಭೂಮಿ ಮೇಲೆ ದೇವರ ಜನರಿಗೆ ವಿರುದ್ಧವಾಗಿ, ದೇವರ ಸಭೆಗೆ ವಿರುದ್ಧವಾಗಿ, ದೇವರ ಸತ್ಯಕ್ಕೆ ವಿರುದ್ಧವಾಗಿ, ಆತನ ನಾಮದ ವಿರುದ್ಧವಾಗಿ ಮಾಡದ ದೂಷಣೆಗಾಗಿ ಅವರಿಗೆ ತಕ್ಕ ಪಾಠವನ್ನ ಕಲಿಸಲು ಅಲ್ಲಿ ನಡೆದಂತ ಅದೇ ಕಾರ್ಯಗಳನ್ನ ಈ ಅಂತ್ಯಕಾಲದಲ್ಲಿ ತಿರುಗಿ ಪುನರಾವರ್ತಿಸಲಿಕ್ಕೆ ಹೋಗುವಂತನಾಗಿದ್ದಾರೆ. 7 ಉಪದ್ರವಗಳನ್ನ ಈ ಲೋಕದಲ್ಲಿ ದೇವರನ್ನ ವಿರೋಧಿಸುವಂತ ಜನರು ಎದುರಿಸಬೇಕಾಗ್ತದೆ, ಅನುಭವಿಸ್ಬೇಕಾಗ್ತದೆ. ಈ ಉಪದ್ರವಗಳಾದ ನಂತರವೇ ದೇವರ ಸಭೆಗೆ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ. ನಮ್ಮ ರಕ್ಷಕನಾದಂತ ಯೇಸು ಬರ್ತಾನೆ, ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಹೇಗೆ ಐಗುಪ್ತರಿಗೆ ಮಾಡುವಂತ ವಾಗ್ದಾನವನ್ನ ಇಸ್ರೇಲರ ದೇವರಾಗಿ ಕಾನಾನ್ ದೇಶಕ್ಕೆ ತಂದು ಸೇರಿಸಿ ಅವರನ್ನ ಅಭಿವೃದ್ಧಿ ಪಡಿಸಿ ತನ್ನ ಮಾತನ್ನ ನೆರವೇರಿಸಿದನು, ಹಾಗೆ ಇವತ್ತು ದೇವರು ನಮಗೆ ಮಾಡಿದಂತ ವಾಗ್ದಾನ ಯುಗದ ಸಮಾಪ್ತಿಯವರೆಗೂ ನಿಮ್ಮ ಜೊತೆಯಲ್ಲಿ ಇರುತ್ತದೆ. ನಾನು ಹೋಗ್ತೇನೆ, ತಿರುಗಿ ಬರ್ತೇನೆ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಯಾಕಂದ್ರೆ ನಾನು ಇರುವಂತ ಸ್ಥಳದಲ್ಲಿ ನೀವು ಇರಬೇಕು ಮತ್ತು ನಾನು ಬಂದು ನಿಮ್ಮನ್ನ ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ತೇನೆ. ಆತನ ಈ ವಾಗ್ದಾನದ ಮಾತು ನೆರವೇರುವುದು ನಿಶ್ಚಯ ಎಂಬುದನ್ನ ನಮಗೆ ತಿಳಿಸಿಕೊಡುವುದಕ್ಕಾಗಿ ಈ ಪಾಠದಲ್ಲಿ ಈ 10 ಉಪದ್ರವಗಳ ಬಗ್ಗೆ ಕಲಿಯುವುದಕ್ಕೆ ಸ್ವಾಮಿ ಈ ವಾರದ ಈ 7 ದಿನಗಳಲ್ಲಿ ನಮ್ಮನ್ನ ನಡೆಸುವಂತನಾಗಿದ್ದಾರೆ. ದೇವರು ನಮ್ಮನ್ನ ನಡೆಸಲಿ. ಇನ್ನು ಆಳವಾದಂತ ಸತ್ಯವನ್ನ ತಿಳಿದುಕೊಳ್ಳುವಾಗೆ ಕರ್ತನು ನಮಗೆ ಸಹಾಯ ಮಾಡಲಿ. ಬೋಧಕರುಗಳು ದೇವರ ಆತ್ಮ ಮುಖಾಂತರವಾಗಿ ನಡೆಸಲ್ಪಡಲಿ. ಅದರ ಒಳ ಗುಡಾರ್ಥಗಳನ್ನ ಆಸಕ್ತಿಯಿಂದ ಕಲಿಯುವ ಹಾಗೆ ದೇವರು ನಮಗೆ ಸಹಾಯ ಮಾಡ್ಲಿ, ಸಮಯ ಕೊಡ್ಲಿ, ಜ್ಞಾನ ಕೊಡ್ಲಿ, ಆರೋಗ್ಯ ಕೊಡ್ಲಿ. ನಾವೆಲ್ಲರೂ ಹೆಚ್ಚಾಗಿ ತಿಳ್ಕೊಂಡು ಈ ಉನ್ನತವಾದಂತ ದೇವರ ಮಹಿಮೆಯುಳ್ಳ ನಡೆಸುವಿಕೆಯನ್ನು ಅನುಭವಿಸುತ್ತಾ ಆತನ ಮಹಿಮೆಯ ಮರ್ಮವನ್ನ ಗ್ರಹಿಸಿಕೊಂಡು ಈ ಲೋಕದಲ್ಲಿ ನಾವು ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ದೇವರು ಕಾರ್ಯ ಮಾಡಲಿ. ಇವತ್ತಿನ ಪಾಠ ಕೇವಲ ಈ ವಾರದ ಪಾಠವನ್ನ ಪರಿಚಯ ಮಾಡ್ತಕ್ಕಂಥದ್ದಾಗಿತ್ತು. ಸದ್ಯಕ್ಕೆ ಸ್ವಲ್ಪ ಭಾಗವಾಗಿ ಮಾತ್ರ ಕೆಲವೊಂದು ವಿಷಯಗಳನ್ನ ನಿಮಗೆ ಉದಾಹರಿಸಿದ್ದೇನೆ. ಮುಂದಿನ ಸಂಗತಿಗಳನ್ನು ಹೆಚ್ಚಾಗಿ ಮುಂದೆ ನಡೆಸಿಕೊಂಡು ಹೋಗುವಂತ ಬೋಧಕರು ಸವಿವರವಾಗಿ ಆತ್ಮ ಮುಖಾಂತರವಾಗಿ ನಾವು ನಡೆಸ್ತಾರೆ. ಅವರಿಗೆ ನಾವು ಒಪ್ಪಿಸ್ಕೊಡೋಣ. ಅಲ್ಲಿಯ ತನಕ ನಾವು ಪ್ರಾರ್ಥನೆ ಮಾಡೋಣ. ಈ ಪಾಠದ ಕುರಿತಾಗಿ ಇನ್ನೇನಾದರೂ ವಿಷಯಗಳು ನಿಮಗೆ ಗೊತ್ತಿದ್ರೆ ಅಥವಾ ನಿಮಗೆ ಇನ್ನೂ ಏನಾದರೂ ತಿಳ್ಕೊಳ್ಬೇಕೆಂಬತಕ್ಕಂತ ಆಸಕ್ತಿ ಇದ್ದು ಪ್ರಶ್ನೆಗಳಿದ್ರೆ ಹಂಚಿಕೊಳ್ಬೇಕೆಂಬುದಾಗಿ ತಮ್ಮಲ್ಲಿ ನಮಸ್ತೆ. ನಮಸ್ಕಾರ. ಇಲ್ಲಿ ಒಂದು ಪಾಠದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ ಮೊದಲನೇ ಪೇಜಲ್ಲಿ. ಇಲ್ಲಿ ಫರೋಹನು ಅವರನ್ನು ತನ್ನ ದೇಶದಿಂದ ಕಳುಹಿಸಿ ಬಿಡಲು ಯಾಕೆ ಹಿಂಜರಿದನೆಂಬುದಕ್ಕೆ ಸತ್ಯವೇದದಲ್ಲಿ ಕಾರಣ ತಿಳಿಸಿಲ್ಲ ಅಂತ ಬರೆಯಲ್ಪಟ್ಟಿದೆ. ಸತ್ಯವೇದ ಕಾರಣ ತಿಳಿಸಿಲ್ವ ಸರ್? ಈ 4ನೇ ಪಾಠದಲ್ಲಿ ಬರ್ತದೆ ನೋಡಿ. ಫರೋಹನು ಅವರನ್ನು ತನ್ನ ದೇಶದಿಂದ ಕಳುಹಿಸಿ ಬಿಡುವುದಲು ಯಾಕೆ ಹಿಂಜರಿದನೆಂಬುದಕ್ಕೆ ಸತ್ಯವೇದದಲ್ಲಿ ಕಾರಣ ಇಲ್ವಾ? ತಿಳಿಸಿಲ್ಲ ಅಂತಿದೆಯಲ್ಲ, ಯಾಕೆ ಇಲ್ಲಿ ಬರೆಯಲ್ಪಟ್ಟಿದೆ ತರ? ಇದ್ರೆ ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ಅನೇಕ ವಿಧವಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ. ಇದೇ ವಿಷಯ ಹೇಳಿ. ಓಕೆ. ಈಗ ನಾವು ಇವತ್ತು ಪಾಠ ಕಲ್ತಂತ ರೀತಿಯಲ್ಲಿ ನಾವು ನೋಡುವಾಗ
ದೇವರ ಉದ್ದೇಶವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವೇ ಇದು ನಡೀತು ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಹ್ಮ್ ಇದು ಒಂದು ಕಾರಣ ಅಲ್ವೇ? ಹ್ಮ್ ನೋಡಿ, ಈಗಾಗಲೇ ನಾವು ಸರಿ, ನಾನು ಕೆಲವು ವಾಕ್ಯಗಳನ್ನ ಓದ್ತೀನಿ ಸರ್. ಓದಿ ವಿಮೋಚನ ಕಾಂಡ 9ನೇ ಅಧ್ಯಾಯ 35ನೇ ವಚನದಲ್ಲಿ ಕರ್ತನು ಮೋಶೆಗೆ ಹೇಳಿದಂತೆಯೇ ಆಯ್ತು. ಫರೋಹನು ಹೃದಯವು ಕಠಿಣವಾಗಿತ್ತು, ಅವನು ಇಸ್ರಾಯೇಲನ್ನು ಹೋಗಗೊಡಿಸಲಿಲ್ಲ. ಈ ಹೃದಯನ ಕಠಿಣ ಮಾಡಿದವರು ಯಾರು? ದೇವ್ರು ಅಲ್ವಾ? ಇದೊಂದು ಕಾರಣ. ಇನ್ನೊಂದು 2ನೇದಾಗಿ 10ನೇ ವಚನ, 10ನೇ ಅಧ್ಯಾಯ 20ನೇ ವಚನ, ಆದರೂ ಕರ್ತನು ಫರೋಹನ ಹೃದಯವನ್ನು ಕಠಿಣ ಮಾಡಿದ್ದರಿಂದ ಅವನು ಇಸ್ರಾಯೇಲನ್ನು ಹೋಗಗೊಡಿಸಲೇ ಇಲ್ಲ. ಒಂದು ವಚನ ಓದ್ತೀನಿ ನೋಡಿ. ಇಲ್ಲಿ 11:30 ಮೋಶೆ ಫರೋಹನ ಸಂಗಡ ಮುಂದೆ ಮಹತ್ ಕಾರ್ಯಗಳನ್ನೆಲ್ಲ ಮಾಡಿದಾಗ್ಯೂ ಕರ್ತನು ಅವನ ಹೃದಯವನ್ನು ಕಠಿಣ ಮಾಡಿದ್ರಿಂದ ಫರೋಹನು ಇಸ್ರಾಯೇಲಿಗೆ ತಮ್ಮ ದೇಶವನ್ನು ಬಿಟ್ಟು ಹೋಗುವುದಕ್ಕೆ ಕೊಡಲಿಲ್ಲ ಅಂತ ನೋಡ್ತೀವಿ. ಮತ್ತೆ ಇಲ್ಲಿ ಯಾಕೆ ಇಲ್ಲಿ ಕಾರಣ ಕೊಟ್ಟಿಲ್ಲ ಪಾಠದಲ್ಲಿ? ಫರೋಹನನ್ನು ತನ್ನ ದೇಶದಲ್ಲಿ ಬಿಡಲು ಯಾಕೆ ಹಿಂದೆ ಸತ್ಯದಲ್ಲಿ ಕಾರಣನೇ ಇಲ್ಲ ಅಂತ ತಿಳಿಸಿಲ್ಲ. ಯಾರು ಮಾಡಿದ್ರು ಸಹ ಅವನು ಸಹಿಸ್ಕೊಳ್ತಾನೆ. ಏನಾಗ್ತಾನೆ? ಅವನು ಕಠಿಣ ಹೃದಯವಾಗಿ ನಾನು ಕಳ್ಸಕ್ ಬಿಡೋದಿಲ್ಲ. ಲಾಸ್ಟ್ ಹೇಳ್ತಾನೆ, ಈಗ ನಾನು ಹೃದಯ ಸರಿ ಮಾಡಿದ್ದೀನಿ, ಅವನು ಸರಳ ಮಾಡಿದ್ದೀನಿ, ಹೋಗ್ರಿ ಈಗ ಮಾತಾಡಿ ಅಂತ 12ನೇ ಹೇಳುವಾಗ ಅವ್ರು ಕೇಳಿದಾಗ ಹೋಗಿ ಅವ್ರು ಆ ಚೊಚ್ಚಲ ಮಕ್ಕಳು ಸತ್ತಾಗ ಅವ್ನ ತಲೆ ಕೆಟ್ಟೋಯ್ತದೆ, ನಿಮ್ ಸವಾಸನೆ ಬೇಡ ಹೋಗಿ ಅಂತ ಅವನು ಒಲ್ಲದ ಮನಸ್ಸಿನಿಂದ ಕಳಿಸ್ಬಿಡ್ತಾನೆ ಅಂತ ನೋಡ್ತೀವಿ. ಅಂದ್ರೆ ದೇವರ ಹೃದಯವು ಕಠಿಣ ಮಾಡಿಕೊಂಡ ಮಾತ್ರಕ್ಕೆ ಇಲ್ಲಿ ಫರೋಹನ ಈ ಒಂದು ಮೋಶೆಯ ಭಿನ್ನಹವನ್ನ ಅವನು ಆಲಿಸಿಲ್ಲ, ಎಲ್ಲವನ್ನು ತಿರಸ್ಕಾರ ಮಾಡ್ದ ಅಂತಿದೆ. ಆದ್ರೆ ಇಲ್ಲಿ ಫರೋಹನು ಅವರನ್ನು ತನ್ನ ದೇಶದಿಂದ ಕಳಿಸಿ ಬಿಡುವುದಕ್ಕೆ ಯಾಕೆ ಹಿಂಜರಿಯುವುದಕ್ಕೆ ಸತ್ಯವೇದದಲ್ಲಿ ಕಾರಣ ತಿಳಿಸಿಲ್ಲ ಅಂತ ಹೇಳ್ತಾರೆ. ಇದು ತಪ್ಪು. ಇದು ನಿಜ ತಪ್ಪಾದ? ಸರಿ, ನಾ ಹೇಳಿ ನೀವು. ಅದೇ ಇದನ್ನ ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ಅವರವರು ಕೆಲವೊಂದು ವಿಚಾರಗಳನ್ನ ಈ ರೀತಿಯಾಗಿ ತರ್ತಾರೆ. ಆದ್ರೆ ಸತ್ಯವೇದವನ್ನು ಓದುವಾಗ ಪವಿತ್ರಾತ್ಮ ದೇವರು ನಮಗೆ ಪರಿಷ್ಕಾರವಾಗಿ ಆ ಸತ್ಯವನ್ನ ತಿಳಿಸ್ತಾನೆ. ಅದಕ್ಕೆ ಇದು ಚರ್ಚೆ ಆಗೋದು. ಅದಕ್ಕೆ ಈ ಸತ್ಯವೇದದ ಪಾಠಗಳನ್ನ ಕಲಿಯುವಾಗ ನಾವು ಚರ್ಚೆ ಮಾಡ್ತೇವೆ, ಸತ್ಯ ಅಸತ್ಯಗಳನ್ನ ವಿಮರ್ಶೆ ಮಾಡ್ತೇವೆ. ಎಲ್ಲಾದ್ರೂ ಒಂದು ತಪ್ಪು ನಡೆದು ಹೋಗಿದ್ರು, ಅಪಾರ್ಥ ಆಗಿದ್ರು ಕೂಡ ಅದನ್ನ ಸರಿಪಡಿಸ್ಕೊಳ್ಳುವಂತ ಅವಕಾಶವನ್ನು ಸ್ವಾಮಿ ನಮ್ಮ ಕೈಗೆ ಬಿಟ್ಟಿದ್ದಾರೆ. ಆದುದರಿಂದ ಇದು ಯಾಕೆ ಈ ರೀತಿಯಾದಂತ ಒಂದು ವಿಷಯಗಳನ್ನ ಇಲ್ಲಿ ತಿಳಿಸಿದಾರೋ ನಮ್ಗೆ ಗೊತ್ತಿಲ್ಲ. ಬಟ್ ಖಂಡಿತವಾಗಿಯೂ ಫರೋಹನನ ಹೃದಯ ಕಠಿಣ ಆಗೋದಕ್ಕೆ ಕಾರಣ ಇದೆ. ಆ ಕಾರಣಗಳನ್ನ ಈಗ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ದೇವರು ತನ್ನ ಭುಜಬಲವನ್ನ ಅವರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ತಾನೇ ಅವರನ್ನ ಸೃಷ್ಟಿ ಮಾಡಿದವನು, ತಾನೇ ಅವರನ್ನ ಇಷ್ಟು ಸುಖದಲ್ಲಿ ಇಟ್ಟುವನು. ತನ್ನ ಚಿತ್ತದಿಂದಲೇ ಅವರನ್ನ ದೇವರು ಈ ಒಂದು ಲೋಕದಲ್ಲಿ ಇಂಥ ಒಂದು ಸುಸ್ಥಿತಿಗೆ ತಂದು ಇವರ ಮುಖಾಂತರವಾಗಿ ಆ ಒಂದು ಇಸ್ರೇಲ್ ಜನಾಂಗವು ಕಷ್ಟ ನಷ್ಟಗಳಿಗೆ ಒಳಪಡುವುದು ದೇವರ ಉದ್ದೇಶವಾಗಿತ್ತು. ಅದು ಕಾರಣ ಆಗಿತ್ತು. ಈ ಎಲ್ಲ ಸಾಕಷ್ಟು ಕಾರಣಗಳು ಇದ್ದುಕೊಂಡು ಕಾರಣ ಇಲ್ಲ ಅಂತ ಹೇಳೋದು ಅಂತಂದ್ರೆ ಅದು ನನಗೂ ಕೂಡ ಅರ್ಥ. ಸರ್ ಇದು ಯಾವ ಪೇಜ್ ಅಲ್ಲಿ ಇದೆ ಸರ್? ಇದು 9 ತಗೊಳ್ಳಿ, 9:35 ಅದ್ ಗೊತ್ತಾಯ್ತು ಸರ್. ಇದು 10:20 ಪ್ರಶ್ನೆ 41 ಕ್ವಾರ್ಟರ್ಲಿ ಬುಕ್ ಅಲ್ಲಿ ಎಲ್ಲಿದೆ? ಕ್ವಾರ್ಟರ್ಲಿ ಬುಕ್ ಒಂದರಲ್ಲಿದೆ. ಒಂದೇ ಅಕ್ಷರ ಬದಲಾಯಿಸಿದ್ರೆ ನೋಡಿ, ಸತ್ಯವೇದದಲ್ಲಿ ಕಾರಣ ತಿಳಿಸಿದೆ ಎಂಬುದಾಗಿ ನಾವು ತಿಳ್ಕೊಂಡ್ರೆ ಅವಾಗ ಮುಂದೆ ಎಲ್ಲ ಪ್ರಶ್ನೆಗಳಿಗೆಲ್ಲ ಅಲ್ಲೇ ಉತ್ತರಗಳು. ಸತ್ಯವೇದದಲ್ಲಿ ಕಾರಣ ಕೊಟ್ಟಿಲ್ಲ ಅಂತ ಎಲ್ಲಿದೆ? ನಾನು ನೋಡ್ಲಿಕ್ಕೆ ಬರ್ದೆ ನೋಡಿ, ಪೇಜ್ ನಂಬರ್ ಅಷ್ಟೇ ಓದಿ. ದೇಶದಿಂದ ಕಳಿಸಿ ಸತ್ಯವೇದದಲ್ಲಿ ಕಾರಣ ತಿಳಿಸಿಲ್ಲ ಅಂತಿದೆ. ಇಲ್ಲಿ ಹೇಳ್ತಾರೆ ನೋಡಿ, ಆದರೆ ಫರೋಹನನು ದೇವರ ಜನರನ್ನು ಐಗುಪ್ತ ದೇಶದಿಂದ ಹೋಗಗೊಳಿಸುವುದಕ್ಕೆ ಒಪ್ಪಲೇ ಇಲ್ಲ. ಪಾಠ 4ನೇ ಮೊದಲನೇ ಭಾಗದಲ್ಲಿ ಇದನ್ನು ಹೇಳ್ತಾರೆ. ಇಸ್ರಾಯೇಲರು ಅತ್ಯಧಿಕವಾಗಿ ಹೆಚ್ಚು ಹರಡಿಕೊಂಡು ತಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರುದ್ಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋಗಬಹುದೆಂಬ ಭಯ ಐಗುಪ್ತರಿಗಿತ್ತು. ಆದಾಗ್ಯೂ ಫರೋಹನು ಅವರನ್ನು ತನ್ನ ದೇಶದಿಂದ ಕಳಿಸಿ ಬಿಡಲು ಯಾಕೆ ಹಿಂಜರಿದನೆಂಬುದಕ್ಕೆ ಸತ್ಯವೇದದಲ್ಲಿ ಕಾರಣ ತಿಳಿಸಿಲ್ಲ.
ಇಲ್ಲ ಇಲ್ಲ, ಫರೋಹನನ್ನು ಹಿಂಜರಿದಕ್ಕೆ ಕಾರಣ ಏನೆಂಬುದಾಗಿ ತಿಳಿಸಲಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ ಅವರು. ಕಠಿಣಪಡಿಸಿದ್ದಕ್ಕೆ ಕಾರಣ, ಕಠಿಣಪಡಿಸಿದ್ದಕ್ಕೆ ಕಾರಣ. 10ನೇ ವಚನ ಓದಿ. 11ನೇ ವಚನ ಓದಿ ಸರ್. ಇಲ್ಲಿ ಇದೇನ್ ಗೊತ್ತಾ, ಇಲ್ಲಿ ಸ್ವಲ್ಪ ನನ್ನ ಒಂದು ಎಕ್ಸ್ಪ್ಲನೇಷನ್ ನೋಡಿ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಓದ್ದೆ. ಏನಂತಂದ್ರೆ ಅವ್ರಿಗೆ ಒಂದು ಭಯ ಇರ್ತದೆ ಇಸ್ರಾಯೇಲ್ರ ವಿಷಯದಲ್ಲಿ. ಇವರು ಹೆಚ್ಚಿ ನಮ್ಮ ವೈರಿಗಳ ಜೊತೆ ಸೇರಿ ಏನಾದ್ರೂ ಅವ್ರ ಜೊತೆ ಇವರು ಒಪ್ಪಂದ ಮಾಡ್ಕೊಂಡು ನಮ್ಮ ಮೇಲೆ ಬಿದ್ದು ನಮ್ಮನ್ನ ನಾಶಪಡಿಸಿ ಇವರು ಈ ದೇಶವನ್ನ ಬಿಟ್ಟು ಹೋದಾರು ಅನ್ನೋ ಒಂದು ಅವರಿಗೆ ಹೆದರಿಕೆ ಇರ್ತದೆ ಫರೋಹನಿಗೆ. ಈ ಫ್ಯಾರೋಗೆ ಈ ಹೆದರಿಕೆ ಇತ್ತಲ್ಲ, ಆ ಹೆದರಿಕೆ ಇಲ್ಲೆಲ್ಲೂ ಪ್ರೂವ್ ಆಗೋದಿಲ್ಲ. ಆ ರೀತಿ ಇಸ್ರಾಯೇಲ್ರು ನಡ್ಕೊಳ್ಳೋದಿಲ್ಲ. ಅದನ್ನೇ ಇಲ್ಲಿ ಇಂಗ್ಲಿಷ್ ಹೇಳಿದೆ ನೋಡಿ. ಹೇಗಿದೆ ಅಂದ್ರೆ, ಫ್ಯಾರೋ ಹೌಎವರ್ ಡಸ್ ನಾಟ್ ವಾಂಟ್ ಟು ಲೆಟ್ ಗಾಡ್ಸ್ ಪೀಪಲ್ ಗೋ. ದ ಸ್ಕ್ರಿಪ್ಚರ್ಸ್ ನೆವರ್ ಎಕ್ಸ್ಪ್ಲಿಸಿಟ್ಲಿ ಎಕ್ಸ್ಪ್ಲೈನ್ ವೈ ಫ್ಯಾರೋ ವಾಸ್ ಸೋ ರಿಲಕ್ಟೆಂಟ್ ಡೆಸ್ಪೈಟ್ ದ ಮಿಲಿಟರಿ ಥ್ರೆಟ್ ದಟ್ ಈಜಿಪ್ಷಿಯನ್ಸ್ ಫಿಯರ್ ದ ಹಿಬ್ರಿಯೂಸ್ ಕುಡ್ ಪೋಸ್. ಆ ಇಬ್ರಿಯರಿಂದ ಬರಬಹುದಾದಂತಹ ಈ ಒಂದು ರಾಜಕೀಯ ಒಂದು ವಿಷಮತೆ ಎಲ್ಲಿ ಘಟಿಸ್ಬೋದೋ, ಏನಾದ್ರೂ ವೈರಿಗಳ ಸಂಗಡ ಇವರು ನಮ್ಮ ಜೊತೆ ಸೇರ್ಕೊಂಡು ನಮ್ಮ ವಿರುದ್ಧವಾಗಿ ಹೋರಾಡಿ ನಮ್ಮನ್ನ ಸೋಲಿಸಿ ನಮ್ಮನ್ನ ನಾಶಪಡಿಸಿ ಇವ್ರೇನಾದ್ರೂ ಈ ಕೆಲಸ ಮಾಡಿಬಿಟ್ಟಾರು ಅನ್ನೋ ಒಂದು ಹೆದರಿಕೆ ಅವ್ರಿಗಿರ್ತದೆ. ಆದ್ರೆ ಅಂತ ಸಂದರ್ಭ ಫರೋಹನಿಗೆ ಒದಗಿ ಬರೋದೇ ಇಲ್ಲ. ಇವರು ಆ ರೀತಿಯಾದ ಒಂದು ಕೆಲಸ ಮಾಡೋದಿಲ್ಲ. ಸತ್ಯವೇದನ ಕರೆಕ್ಟ್ ಆಗಿ ತಿಳ್ಕೊಳ್ಳೋದು ನಮ್ಮ ಕರ್ತವ್ಯ ಇಲ್ಲ ಸರ್. 11:20 ವಚನ ಓದಿ ಸರ್ ದಯವಿಟ್ಟು. ಅದೇನ ಬರೆಯಲ್ಪಟ್ಟಿದೆ ಅಂತ ಅದು ಸತ್ಯವೇದ ಹೇಳ್ತದೆ. ಇಲ್ಲಿ ಏನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಳ್ಳಿ. ಸ್ವಲ್ಪ ಇರಿ ಸರ್. ನಾನು ಓದ್ತೇನೆ, ಕೇಳಿ. ನಾನು ಓದ್ತೇನೆ. ಮಹತ್ ಕಾರ್ಯಗಳನ್ನೆಲ್ಲ ಮಾಡಿದ್ದಾಗಿಯೂ 10 ಮಹತ್ ಕಾರ್ಯಗಳನ್ನ ಮಾಡ್ತಾನೆ. ಮಹತ್ ಕಾರ್ಯಗಳನ್ನ ಮಾಡಿದ್ದಾಗಿಯೂ ಕರ್ತನು ಫರೋಹನ ಹೃದಯವನ್ನು ಕಠಿಣ ಮಾಡಿದ್ದರಿಂದ ಫರೋಹನು ಇಸ್ರಾಯೇಲರ ತನ್ನ ದೇಶವನ್ನು ಬಿಟ್ಟು ಹೋಗಿಕೊಡುವುದಕ್ಕೆ ಅವನು ಅಪ್ಪಣೆ ಕೊಂಡಿಲ್ಲ ಅಂತಿದೆ. ಯಾವ ಕಾರಣಕ್ಕೆ, ಯಾವ ಕಾರಣ ಇಲ್ಲ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ಉತ್ತರ ಕೊಡಿ. ಯಾವ ಕಾರಣ ಅಂತ ಬರೆಯಲ್ಪಟ್ಟಿದೆ ಅಂತಿದೆಯಲ್ಲ, ಯಾವ ಕಾರಣ ಯಾವ ಕಾರಣ ಇಲ್ಲ ಅಂತಿದೆ. ಅದಕ್ಕೆ ಇಲ್ಲಿ ಕಾರಣ ಇದೆ. ಫರೋಹನ ಹೃದಯನ ಕಠಿಣ ಮಾಡಿದ ದೇವರು ಯಾಕೆ ಅಂದ್ರೆ, ಫರೋಹನು 400 ವರ್ಷಗಳು ಇಸ್ರಾಯೇಲ್ ಕೊಟ್ಟಂತ ಒಂದು ತೊಂದರೆ ಇದೆಯಲ್ಲ, ಅದಕ್ಕೆ ಕೇವಲ ಒಂದೇ ಉಪದ್ರವದಲ್ಲಿ ಮುಗಿಸ್ಬಿಟ್ರೆ ಅವ್ರ ಶಿಕ್ಷೆ ಅಷ್ಟಾಗಿ ಇರಲ್ಲ. ಸರಿಯಾಗಿ ಫರೋಹನ ಅರ್ಥ ಮಾಡ್ಕೋಬೇಕು ದೇವ್ರು ಯಾರು ಅಂತ, ಅವ್ನ ಶಕ್ತಿಯನ್ನು ತಿಳ್ಕೊಬೇಕು. ಅದಕ್ಕೋಸ್ಕರ 10 ಉಪದ್ರವಗಳಲ್ಲಿ ಫರೋಹನು ಜರ್ಜಿತನಾಗಿ ಎತ್ಕೊ ಹೋಗ್ರ ಏನಿದೆಲ್ಲ ದನ ಕುರಿ ಏನಿದೆ ತಗೊಂಡೆಲ್ಲ ಓಟಾಗಿ ಅದ್ಲಾಗಿ ಬಹಳ ಕೋಪದಿಂದ ಅವನು ಒಲ್ಲದ ಮನಸ್ಸಿನ ಎಲ್ಲರೂ ಕಳಿಸ್ಬಿಡ್ತಾನೆ ಅಂತ ನೋಡ್ತೀವಿ. ಈಗ ಅದ್ರ ಬಗ್ಗೆ ಕಾರಣ ಇದೆ. ದೇವರು ಹೃದಯನ ಕಠಿಣ ಮಾಡಕ್ಕೆ ಕಾರಣ ಇದೆ. ಅವ್ರಿಗೆ ಶಿಕ್ಷೆ ಕೊಡ್ಬೇಕಾಗ್ತಿಂದು ಜಾಸ್ತಿ. ಆ ಶಿಕ್ಷೆ ಮುಂದುವರ್ಸಕ್ಕೋಸ್ಕರವಾಗಿ ಅವ್ನು ಪ್ರತಿ ಒಂದು ಇದ್ರಲ್ಲೂ ದೇವರ ಕಠಿಣವಾದ ಹೃದಯ ಕಠಿಣ ಮಾಡ್ತೀನಿ ಹೋಗಿ ಕೇಳ್ರಿ, ಕಠಿಣ ಮಾಡಿದೀನಿ ಹೋಗಿ ಅವನಿಗೆ ಒಪ್ಪೋದಿಲ್ಲ ಅಂತ ಬರೆಯಲ್ಪಟ್ಟಿದೆ ಸತ್ಯದಲ್ಲಿ. ಅದಕ್ಕೋಸ್ಕರ ಅದಕ್ಕೆ ನಾವೇನ್ ಮಾಡೋದು, ಯಾವ ಕಾರಣ ತಿಳಿಸಿಲ್ಲ ಅನ್ನೋದು ನಾನು ಹೇಳೋದು ತಪ್ಪು. ಮಾಡಕ್ಕಾಗಲ್ಲ. ಆತರ ಇಲ್ಲ. ಅದನ್ನೇ ಇಂಗ್ಲಿಷ್ ಅಲ್ಲಿ ನಾನು ಓದಿದ್ದು. ಏನ್ ಆತರ ಇದೆಯಲ್ಲ ಸತ್ಯವೇದದಲ್ಲಿ. ವಿಜಯ್ ಕುಮಾರ್ ಸರ್ ಇಲ್ಲಿ ನಿಮ್ ಹತ್ರ ಮುಂದೆ ವಿವರಣೆ ಮಾಡ್ತಾರೆ, ಅಷ್ಟಕ್ಕೆ ನಿಲ್ಸ್ಬೇಡ್ರಿ. ಮುಂದೆ ವಿವರಣೆ ಮಾಡ್ತಾರೆ. ಪಾಠ ಓದೋಣ. ಓದ್ತೇನೆ, ಕೇಳಿ. ನಾವು ಓದ್ತೀನಿ. ಕಚ್ಚ ಕಚ್ಚ ಅಂತಿದ್ರಲ್ಲ, ಸ್ವಲ್ಪ ಕೇಳ್ರಿ. ವಾಕ್ಯಗಳನ್ನ ನಾವು ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ಳಿ. ಸುಮ್ ಕಚ್ಚ 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 ಅಂದ್ರೆ ನಾನು ವಾಕ್ಯನೇ ಹೇಳಿದ್ದು. ನೀವು ಪ್ರಶ್ನೆ ಕೂತ್ಕೋಬೇಕು. ಹೇಳಕ್ ಹೊರಟಿದ್ದೀನಿ, ಹೇಳಕ್ಕೆ ಬಿಡ್ತೇನೆ ಅಂದಲ್ಲ. ಹೇಳಿ ಬೇಡ ಅಂದ್ರೆ ಅದ್ಯಾಕಾಗಿ ಸ್ಪೀಕರ್ ಬಂದವ್ರಂಗ ಆಡ್ತೀರಾ ಹೇಳಿ ಸರ್. ಅದು ಟ್ರಾನ್ಸ್ಲೇಟಿಂಗ್ ತಪ್ಪಾಗಿದೆ ಸರ್. ಅದು ಫರೋಹನ್ ಹೃದಯನ ದೇವ್ರು ಯಾವತ್ತೂ ಕಠಿಣ ಮಾಡ್ಲಿಲ್ಲ ಸರ್. ದಯವಿಟ್ಟು ಅದ್ರಲ್ಲೇ ಒಂದೇ ಅಕ್ಷರವನ್ನ ನಾವು ಬದಲಾಯಿಸ್ಕೊಂಡ್ರೆ ನೋಡಿ, ಸತ್ಯವೇದದಲ್ಲಿ ಕಾರಣ ತಿಳಿಸಿಲ್ಲ ಅನ್ನೋದನ್ನ ತಿಳಿಸಿದೆ ಅಂತ ನಾವು ಮಾಡ್ಕೊಂಡ್ರೆ ಮುಂದಕ್ಕೆ ಅದ್ರದ್ದು ವಿವರಣೆ ಕೂಡ ನಿಮ್ಗೆ ಅರ್ಥವಾಗುತ್ತೆ. ಈಗ ಇದ್ಯಾವ ರೀತಿ ಕೂಟದಲ್ಲಿ ಈಗ ಮಾಡ್ತೀರಾ ನೀವು? ಒಂದ್ಸಲ ಕೇಳ್ಬಿಟ್ಟು ಕೂತ್ಕೋಬೇಕು. ನಾವು ಒಂದು ಉತ್ತರ ಕೊಡ್ತೀವಿ. ಈಗ ಆ ಉತ್ತರ ಏನಿದೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡು ಆಮೇಲೆ ಈ ಉತ್ತರ ಸರಿ ಇಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬನ್ನಿ. ಇಲ್ಲಿ ಏನ್ ಹೇಳಲ್ಪಟ್ಟಿದೆ ಅಂತಂದ್ರೆ, ಫರೋಹನು ಮೊದಲು ಇವ್ರ ವಿಷಯದಲ್ಲಿ ಭಯ ಪಡ್ತಾನೆ. ಯಾವ ರೀತಿ ಭಯ ಪಡ್ತಾನೆ ಅಂತಂದ್ರೆ, ಇವರು ಒಂದು ಜನಾಂಗವಾಗಿ ನಮಗೆ ವಿರೋಧಿಗಳ
ದೊಡ್ಡ ವೈರಿಗಳಾಗಿ ಪರಿಣಮಿಸಬಹುದು. ರಾಜಕೀಯವಾಗಿ ನಮಗೆ ತೊಂದರೆ ಆಗ್ಬೋದು. ನಮ್ಮ ದೇಶ ಒಂದು ವೇಳೆ ಇವರಿಂದ ಇದಕ್ಕೆ ಒಂದು ಸೋಲು ಅನುಭವಿಸಬಹುದು. ರಾಜನಾಗಿ ನನ್ನ ಸಿಂಹಾಸನಕ್ಕೆ ಒಂದು ಕುತ್ತು ಬರಬಹುದು ಅಂತ ಅಂದ್ಕೊಂಡಿರ್ತಾನೆ. ಆದ್ರೆ ಇವರಿಂದ ಯಾವ ಕುತ್ತು ಬರ್ತಾ ಇಲ್ಲ. ಬರ್ತಾ ಇರೋದು ದೇವರಿಂದಲೇ, ಸ್ವತಃ ದೇವರಿಂದಲೇ ಬರ್ತಾ ಇದೆ. ಕಾರಣ ದೇವರಿಂದ ಬರ್ತಾ ಇರೋದಲ್ಲ. ಇವನಿಗೆ ಮೊದಲು ಇವನು ತಲೆಯಲ್ಲಿ ಇದ್ದದ್ದೇನು ಅಂತಂದ್ರೆ, ಇಸ್ರಾಯೇಲರು ದೇಶವಾಗಿ ಒಂದು ಜನಾಂಗವಾಗಿ ನನ್ನ ಮೇಲೆ ತಿರುಗಿ ಬೀಳ್ತಾರೆ, ಇವರು ಯುದ್ಧಕ್ಕೆ ಬರ್ತಾರೆ, ಯುದ್ಧದಲ್ಲಿ ನಮ್ಮನ್ನು ಸೋಲಿಸ್ತಾರೆ, ನಾವು ಇವ್ರಿಗೆ ಸೋಲಾಗ್ಬೇಕಾಗತ್ತೆ, ಇವರು ಸೋತ ಮೇಲೆ ನಾವು ದಾಸರಾಗ್ಬೇಕಾಗತ್ತೆ ಅನ್ನೋ ಒಂದು ಭಯ ಬರ್ತದೆ. ಅಲ್ಲಿ ವಾಕ್ಯ ಹೋದ್ರಿ, ಅವ್ರು ಹೆದರಿದರು ಅಂತಿದೆ. ಅವರು ಎದುರು ಇಸ್ರಾಯೇಲ್ಗೆ ಎದುರುದು ಕರೆಕ್ಟ್ ಒಪ್ಕೋಣ. ಸ್ವಲ್ಪ ಇರಿ, ಮುಂದೆ ನಡೆಯುವಂತ ಈ ಪಾಠ ಸ್ವಲ್ಪ ಅಸಹ್ಯ ಆಗ್ಬಿಡ್ತದೆ. ವಾಕ್ಯಗಳನ್ನ ನಾನು ಗ್ರಹಿಸ್ಕೊಂಡಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ, ಕೇಳಿ. ನೀವು ಗ್ರಹಿಸ್ಕೊಳ್ಬೇಡ, ಸತ್ಯದಲ್ಲಿರೋದು ಹೇಳಿ. ಸತ್ಯವೇದದಲ್ಲಿ ವಿಜಯ್ ಕುಮಾರ್ ಸರ್, ನೀವು ಪ್ರಶ್ನೆ ಕೇಳಿದ್ರಿ, ಅದಕ್ಕೆ ಕ್ಲಾರಿಫಿಕೇಶನ್ ಮಾಡ್ತಾ ಇದ್ದಾರಾ? ವಿಜಯ್ ಕುಮಾರ್ ಸರ್, ನೀವು ಪ್ರಶ್ನೆ ಕೇಳಿದ್ರಿ. ಒಂದು ನಿಮಿಷ ನಾನು ಕೇಳ್ತಾರ ಪ್ರಶ್ನೆಗೆ ವಾದ ವಿವಾದ ನೀವು ದಯವಿಟ್ಟು ವಿಜಯ್ ಕುಮಾರ್ ಸರ್, ತಪ್ಪು ಮಾಡ್ತಾ ಇದ್ದೀರಿ. ನೀವು ಪ್ರಶ್ನೆ ಕೇಳಿದ್ರಿ ಸರ್, ಇರುವ ವಿಚಾರಗಳನ್ನ ಕೇಳ್ತಾ ಇದ್ದೀರಿ. ಅಲ್ಲ, ಕ್ಲಾರಿಫೈ ಮಾಡ್ತಾ ಇದ್ದಾರಲ್ಲ ಅವರು. ಇಸ್ರಾಯೇಲ್ಗೆ ಭಯ ಬಿದ್ರು ಜನ, ಭಯ ಬಿದ್ರು ನಿಜ ಒಪ್ಕೋಣ. ಒಂದ್ ನಿಮಿಷ ಎಲ್ಲ ಕಡೆ ಹೋಗ್ತದೆ. ದಯವಿಟ್ಟು ಮುಂದೆ ನಡೆದ ಘಟನೆಗಳಿಗೆ